ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು NCERT ಕ್ಲಾಸ್ 6th ಜಿಯೋಗ್ರಫಿ ಚಾಪ್ಟರ್ 1 ಅಧ್ಯಯನ ಮಾಡಿದ್ವಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಆ ಚಾಪ್ಟರ್ ರಿಲೇಟೆಡ್ ಡೌಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕೇಳೋದನ್ನು ಮರಿಬೇಡಿ. ಈ ಕ್ಲಾಸ್ನಲ್ಲಿ ನಾವು NCERT ಕ್ಲಾಸ್ 6th ಜಿಯೋಗ್ರಫಿ ಚಾಪ್ಟರ್ ನಂಬರ್ 2 ಬಗ್ಗೆ ಅಧ್ಯಯನ ಮಾಡೋಣ. ವಿಸ್ತೃತವಾಗಿ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಚಾಪ್ಟರ್ ಹೆಸರು ದಿ ಗ್ಲೋಬ್, ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್, ಅಂದರೆ ಕನ್ನಡದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಅರ್ಥ. ಹಾಗಾದರೆ ಈ ಒಂದು ತರಗತಿಯಲ್ಲಿ ಅಕ್ಷಾಂಶ ಅಂದರೆ ಏನು, ಅಂದರೆ ಲ್ಯಾಟಿಟ್ಯೂಡ್ಸ್ ಅಂದರೆ ಏನು, ತೆರೆತೆರನಾದಂಥ ಲ್ಯಾಟಿಟ್ಯೂಡ್ಸ್ ಅಥವಾ ಸಮಾನಾಂತರಗಳು ಯಾವ್ಯಾವು, ಅದರಿಂದ ನಮಗೇನು ಲಾಭ, ಇದರ ಆಧಾರದ ಮೇಲೆ ಭೂಮಿಯನ್ನು ಹೇಗೆ ಹಲವು ಶಾಖ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ನಂತರ ಲಾಂಗಿಟ್ಯೂಡ್ ಅಂದರೆ ಏನು, ಅಂದರೆ ರೇಖಾಂಶ. ಇದರ ಆಧಾರದ ಮೇಲೆ ಭೂಮಿಯ ಮೇಲೆ ಹೇಗೆ ನಾವೊಂದು ನಿಖರವಾಗಿ ಟೈಮ್ ಮತ್ತು ಡೇಟನ್ನು ಡಿಟರ್ಮೈನ್ ಮಾಡ್ಬೋದು ಅಥವಾ ಪತ್ತೆ ಹಚ್ಚಬಹುದು. ನಂತರ ಕೊನೆಯದಾಗಿ ಪ್ರೈಮ್ ಮೆರಿಡಿಯನ್ ಅಂದರೆ ಏನು, ಅದಾದಮೇಲೆ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ಡೇಟ್ ಲೈನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಿಸ್ತೃತವಾಗಿ ಇನ್ ಡೆಪ್ತ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀನಿ. ತಾವೆಲ್ಲ ಏನು ಮಾಡಬೇಕು, ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅಂಡರ್ಲೈನ್ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೇಕು. ಈ ಒಂದು ತರಗತಿ ನಿಮಗೆ PCಯಿಂದ ಹಿಡ್ಕೊಂಡು IASವರೆಗೂ ಎಲ್ಲ ಪರೀಕ್ಷೆಗಳಿಗೂ ರಿಲೆವೆಂಟ್ ಆಗಿರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಇದರ ಅಧ್ಯಯನ ಏನಕ್ಕೆ ಅವಶ್ಯಕತೆ ಇದೆ. ಜಸ್ಟ್ ಇಮ್ಯಾಜಿನ್, ಸದ್ಯಕ್ಕೆ ಈ ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಂತ, ಬೆಂಗಳೂರು, ಮೈಸೂರು, ಬೆಳಗಾಂ, ಧಾರವಾಡ, ಹುಬ್ಬಳ್ಳಿ, ಈ ಥರ ಯಾವುದೇ ಒಂದು ಪಟ್ಟಣಗಳಾಗಲಿ, ನಗರಗಳಾಗಲಿ, ದೇಶಗಳಾಗಲಿ ಯಾವುದಕ್ಕೂ ಹೆಸರಿಲ್ಲ ಅಂದ್ಕೊಳ್ಳಿ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಸ್ಥಳಕ್ಕೆ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ನ ಕಳಿಸ್ಕೊಡ್ಬೇಕಾದ್ರೆ ಯಾವುದರ ಆಧಾರದ ಮೇಲೆ ನೀವು ಕಳಿಸ್ಕೊಡ್ತೀರಾ. ಊರ ಹೆಸರು ಗೊತ್ತಿಲ್ಲ, ಯಾವ ಡೈರೆಕ್ಷನ್ ಇದೆ ಅಂತ ಗೊತ್ತಿಲ್ಲ, ಅಥವಾ ಡೈರೆಕ್ಷನ್ ಗೊತ್ತಿದ್ರೂ ಸಹ ಈ ಥರ ಪೂರ್ವಕ್ಕೆ ಹೋಗು, ಪಶ್ಚಿಮಕ್ಕೆ ಹೋಗು ಅಂತ ನಿಖರವಾಗಿ ಹೇಳಲಿಕ್ಕೆ ಆಗಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡ್ಬೋದು ನಾವು, ಈ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳ ನಿಖರವಾದ ಆಧಾರದ ಮೇಲೆ ಇಂತಹ ಸ್ಥಳಕ್ಕೆ ಹೋಗ್ಬೋದು ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗಿನ ಒಂದು ಜನ್ರೇಷನಲ್ಲಿ ಎಲ್ರಿಗೂ GPS ಗೊತ್ತು, ಗೂಗಲ್ ಮ್ಯಾಪ್ಸ್ ಗೊತ್ತು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಸೊ ಇಂಥ ಸ್ಥಳಕ್ಕೆ ಹೋಗಬೇಕು ಅಂತ ನಾವು ಹೆಸರು ಎಂಟರ್ ಮಾಡಿದ್ರೆ ಆಟೋಮೆಟಿಕಲಿ ಮ್ಯಾಪ್ ಸೆಟ್ ಮಾಡುತ್ತೆ. ಬಟ್ ತಮಗೆ ಗೊತ್ತಾ, ಆ ಮ್ಯಾಪ್ ಯಾವುದರ ಆಧಾರದ ಮೇಲೆ ಸ್ಯಾಟಲೈಟ್ ಸೆಟ್ ಮಾಡುತ್ತೆ ಅಂತ? ಇಟ್ ಈಸ್ ಆನ್ ದಿ ಬೇಸಿಸ್ ಆಫ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್. ಅಕ್ಷಾಂಶ ಮತ್ತು ರೇಖಾಂಶಗಳ ಆಧಾರದ ಮೇಲೆ ಮೇಲ್ಗಡೆ ಇರೋ ಸ್ಯಾಟಲೈಟು ಒಂದು ಲೊಕೇಶನ್ನ ಸೆಟ್ ಮಾಡುತ್ತೆ. ನಾವು ಅದಕ್ಕೆ ಹೆಸರು ಕೊಡ್ತೀವಿ ಅಷ್ಟೇ. ಸಪೋಸ್ ನಾನು ಧಾರವಾಡದಿಂದ ಬೆಂಗಳೂರು ಹೋಗ್ಬೇಕಂತ ಅಂದ್ಕೊಂಡ್ರೆ ಮ್ಯಾಪಲ್ಲಿ ಬೆಂಗಳೂರು ಅಂತ ಸೆಟ್ ಮಾಡ್ತೀನಿ. ನನಗೆ ಬೆಂಗಳೂರು ಅಂತ ಅಲ್ಲಿ ವರ್ಡ್ಸ್ ಮುಖಾಂತರ ನಾನು ಟೈಪ್ ಮಾಡ್ತೀನಿ. ಬಟ್ ಸ್ಯಾಟಲೈಟ್ ಏನು ಮಾಡುತ್ತೆ, ಬೆಂಗಳೂರು ಯಾವ ಲ್ಯಾಟಿಟ್ಯೂಡ್, ಯಾವ ಲಾಂಗಿಟ್ಯೂಡ್, ಎಲ್ಲಿ ಬರುತ್ತೆ ಅಂತ ಡಿಟರ್ಮೈನ್ ಮಾಡಿ ಆ ಒಂದು ನಂಬರ್ಸ್ ಎಂಟರ್ ಮಾಡಿದಾಗ ಕರೆಕ್ಟಾಗಿ ಲೊಕೇಟ್ ಆಗುತ್ತೆ. ಸೊ ಅದರ ಆಧಾರದ ಮೇಲೆ ನನ್ನ ಜರ್ನಿ ಶುರು ಆಗುತ್ತೆ. ಹಾಗಾಗಿ ಅಕ್ಷಾಂಶ ಮತ್ತು ರೇಖಾಂಶ ಏನಕ್ಕೆ ಇಂಪಾರ್ಟೆಂಟು, ಭೂಮಿಯ ಮೇಲೆ ನಿಖರವಾಗಿ ಒಂದು ಸ್ಥಳದ ಲೊಕೇಶನನ್ನು ಪತ್ತೆ ಹಚ್ಚಲಿಕ್ಕೆ ಬೇಕಾಗುತ್ತೆ. ಜೊತೆಗೆ ಒಂದು ದಿನ ಅಥವಾ ಟೈಮ್ ಕೂಡ ಪತ್ತೆ ಹಚ್ಚಲಿಕ್ಕೆ ಅವಶ್ಯಕತೆ ಇದೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಭೂಮಿ ಗೋಳಾಕಾರದಲ್ಲಿದೆ ಅಂತ ಹೇಳ್ತೀವಿ. ಗೋಳ ಅಂದರೆ ಎಕ್ಸಾಕ್ಟ್ಲಿ ಸರ್ಕ್ಯುಲರ್ ಶೇಪಲ್ಲಿ ಇಲ್ಲ. ಟೆನ್ನಿಸ್ ಬಾಲು ಅಥವಾ ಫುಟ್ಬಾಲ್ ನೋಡ್ತಿರಲ್ಲ, ಎಕ್ಸಾಕ್ಟ್ಲಿ ಭೂಮಿ ಆ ಥರ ಇಲ್ಲ. ಭೂಮಿ ದುಂಡಾಗಿದೆ ಅಂತ ಹೇಳ್ತೀವಿ, ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಮನುಷ್ಯರ ಮುಖಗಳನ್ನ ನೋಡಿದ್ರು ದುಂಡು ಮುಖ ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ಲಿ ದುಂಡುಗಿರುತ್ತಾ? ಇಲ್ಲ ತಾನೆ. ಕಣ್ಣಿರುತ್ತೆ, ಮೂಗಿರುತ್ತೆ, ಬಾಯಿ ಇರುತ್ತೆ, ಕೆಲವೊಂದು ಕಡೆ ಮೇಲೆ ಬಂದಿರುತ್ತೆ, ಕೆಲವೊಂದು ಕಡೆ ಒಳಗಡೆ ಹೋಗಿರುತ್ತೆ. ಸೊ ಬಟ್ ಆದರೂ ಸಹ ಜಸ್ಟ್ ಫಾರ್ ದಿ ಸೇಕ್ ಆಫ್ ರೆಫರೆನ್ಸ್ ನಾವು ಏನು ಹೇಳ್ತೀವಿ, ದುಂಡು ಮುಖ ಅಂತ ಹೇಳ್ತೀವಿ. ಅದೇ ರೀತಿ ಭೂಮಿ ಮೇಲೂ ಸಹ ಎತ್ತರದ ಪರ್ವತಗಳಿದ್ದಾವೆ. ಮಾರಿಯಾನಾ ಟ್ರಂಚ್ ಅಂತ ಡೀಪ್ ಟ್ರೆಂಚ್ ಇದ್ದಾವೆ. ಅತಿ ಉದ್ದವಾದ ಆಳವಾದ ಸಮುದ್ರಗಳು, ಸಾಗರಗಳಿದ್ದಾವೆ. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಭೂಮಿ ಗೋಲಾಕಾರದಲ್ಲಿ ಇಲ್ಲ. ಜಸ್ಟ್ ಫಾರ್ ದಿ ಸೇಕ್ ಆಫ್ ರೆಫರೆನ್ಸ್ ನಾವೇನು ಮಾಡ್ತೀವಿ, ಭೂಮಿ ಗೋಲಾಕಾರದಲ್ಲಿದೆ ಅಂತ ಹೇಳ್ತೀವಿ. ಬಟ್ ಅದರ ಆ್ಯಕ್ಚುಯಲ್ ಡೆಫಿನೇಷನ್ ಏನು, ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಅಂದರೆ ಭೂಮಿ ಆಕಾರ, ಭೂಮಿನೇ ಒಂದು ರೆಫರೆನ್ಸು. ಭೂಮಿಗೆ ಬೇರೆ ರೆಫರೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನಮಗೆ ಅಧ್ಯಯನದ ಸಲುವಾಗಿ ನಾವು ಏನು ಮಾಡಿದ್ವಿ, ಅದನ್ನು ಗೋಳಾಕಾರದಲ್ಲಿದೆ ಅಂತ ಕರಿತೀವಿ. ಬಟ್ ಇನ್ ರಿಯಾಲಿಟಿ ಭೂಮಿ ಅಂದರೆ ಜಿಯಾಯ್ಡ್ ಅಂತ ಕರಿತೀವಿ, ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಭೂಮಿ ತೆರನಾದಂಥ ಶೇಪು, ಅದಕ್ಕೆ ಜಿಯಾಯ್ಡ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಇದನ್ನು ಭೂಮಿ ಅಂದ್ಕೊಳ್ಳೋಣ. ಇದನ್ನು ನೀವು ಭೂಮಿ ಅಂದ್ಕೊಂಡ್ರೆ ಇದನ್ನು ಈ ಥರ ಅಡ್ಡ ನಾನು ಕತ್ತರಿಸ್ದೆ ಅಂದ್ಕೊಳ್ಳಿ. ಸೊ ಈ ಥರ ಅಡ್ಡ ಕತ್ತರಿಸಿ ಒಂದು 10 ಪೀಸ್ ಮಾಡಿದ್ರೆ ಅದನ್ನು ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇದು ಭೂಮಿ ಆದರೆ, ಇದು ಆಕ್ಸಿಸ್ ಆದರೆ, ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಸೊ ಈ ಥರ ಟಿಲ್ಟೆಡ್ ಆಕ್ಸಿಸ್ ಇದೆ.
ಸೊ ಸೈಲೆಂಟಾಗಿ ಸ್ವಲ್ಪ ಸೈಡ್ಗೆ ವಾಲಿದೆ. ಸೊ ಇದರ ಆಕ್ಸಿಸ್ ಮೇಲೆ, ಇದರ ಆಧಾರದ ಮೇಲೆ ಭೂಮಿ ತನ್ನ ಸುತ್ತಲೂ ಸುತ್ತಾ ಇರುತ್ತೆ, ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ. ಅದರ ಜೊತೆಗೆ ಈ ಭೂಮಿಯನ್ನು ಈ ಥರ ಅಡ್ಡ ನಾನು ಕಟ್ ಮಾಡಿದ್ರೆ ಇದೇನಾಗುತ್ತೆ, ಲ್ಯಾಟಿಟ್ಯೂಡ್ ಆಗುತ್ತೆ. ಅದೇ ನಾನು ಭೂಮಿನ ಈ ಥರ ಉದ್ದ ಕಟ್ ಮಾಡಿದೆ ಅಂದ್ಕೊಳ್ಳಿ, ಸೊ ಇದು ಲಾಂಗಿಟ್ಯೂಡ್. ಈ ಥರ ಬರೋದು ಆಕ್ಸಿಸ್ಸು, ಇದು ಲಾಂಗಿಟ್ಯೂಡ್, ಇಲ್ಲಿ ಬರೋದು ಲಾಂಗಿಟ್ಯೂಡ್. ಅದೇ ನಾನು ಈ ಥರ ಅಡ್ಡ ಕಟ್ ಮಾಡಿದ್ರೆ ಇದು ಲ್ಯಾಟಿಟ್ಯೂಡ್. ಸೊ ಲ್ಯಾಟಿಟ್ಯೂಡ್ ಅಂದರೆ ಮಲಗಿರೋಂಥ ಗೆರೆಗಳು, ಅಕ್ಷಾಂಶಗಳು. ಲಾಂಗಿಟ್ಯೂಡ್ ಅಂದರೆ ಲಾಂಗ್ ಲೈನ್ಸ್, ಉದ್ದ ಲೈನ್ಸ್. ಸೊ ಅದನ್ನು ರೇಖಾಂಶಗಳು ಅಂತ ಕರಿತೀವಿ. ಇದನ್ನು ವಿಸ್ತೃತವಾಗಿ 1 by 1 ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮೊದಲನೇದಾಗಿ ಕೆಲವೊಂದು ಬೇಸಿಕ್ ಅಂಶಗಳು ತಮಗೆ ಗೊತ್ತಿರಬೇಕು. ಏನಪ್ಪ ಅಂದರೆ, ಭೂಮಿ ತಮಗೆಲ್ಲ ಗೊತ್ತು ತನ್ನ ಸುತ್ತಲೂ ಸುತ್ತಾ ಇರುತ್ತೆ, ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ. ತನ್ನ ಸುತ್ತುವಾಗ ಅದರ ಆಕ್ಸಿಸ್ ಏನಿರುತ್ತೆ ಟಿಲ್ಟೆಡ್ ಆಗಿರುತ್ತೆ, ಅಂದರೆ ಭೂಮಿಯ ಅಕ್ಷರೇಖೆ ಅಂತ ಕರಿತೀವಿ. ಆಕ್ಸಿಸ್ ಅಂದರೆ ಅಕ್ಷರೇಖೆ ಸ್ವಲ್ಪ ಟಿಲ್ಟೆಡ್ ಆಗಿರುತ್ತೆ. ಇಮ್ಯಾಜಿನರಿಲಿ ಹೇಗಿರಬೇಕು, ಅದು 90 ಡಿಗ್ರಿ ಅಂದರೆ ಸ್ಟ್ರೇಟ್ ಆಗಿರಬೇಕು. ಬಟ್ ಭೂಮಿ ಇನ್ ರಿಯಾಲಿಟಿ ಏನಾಗಿದೆ, ಸ್ವಲ್ಪ ವಾಲ್ಕೊಂಡಿದೆ. ಎಷ್ಟು ಡಿಗ್ರಿ ವಾಲ್ಕೊಂಡಿದೆ ಅಂತ ಕೇಳಿದ್ರೆ, ಈ ಡಿಫ್ರೆನ್ಸ್ ಏನಿದೆಯಲ್ಲ 90 ಡಿಗ್ರಿಯಿಂದ ಭೂಮಿ ಎಕ್ಸಾಕ್ಟಾಗಿ ಇನ್ ರಿಯಾಲಿಟಿ ವಾಲ್ಕೊಂಡಿರುವಂತಹ ಡಿಗ್ರೀಸ್ ಎಷ್ಟು ಅಂದರೆ 23.4 ಡಿಗ್ರಿ, 23.4. ಇಷ್ಟು ಡಿಗ್ರಿಯಷ್ಟು ಭೂಮಿ ತನ್ನ ಬಲಕ್ಕೆ ವಾಲ್ಕೊಂಡಿದೆ. ಸೊ ಹಾಗಾಗಿ ನೆನಪಿರಲಿ, ಭೂಮಿ ತನ್ನ ಅಕ್ಷರೇಖೆ, ತನ್ನ ಆಕ್ಸಿಸ್ ಸುತ್ತಲೂ ಸುತ್ತಾ ಇರುತ್ತೆ, ಅಂದರೆ ತನ್ನ ಸುತ್ತನೇ ರೊಟೇಟ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಸೂರ್ಯನ ಸುತ್ತಲೂ ಒಂದು ಸುತ್ತಾ ಇರುತ್ತೆ. ಸೊ ಹಾಗಾಗಿ ಭೂಮಿ ಅಕ್ಷರೇಖೆ ಗೊತ್ತಿರಬೇಕು, 23.4 ಡಿಗ್ರಿ, ಅದು ಟಿಲ್ಟೆಡ್ ಆಕ್ಸಿಸ್ ಗೊತ್ತಿರಬೇಕು. ಅದಾದಮೇಲೆ ಸೂರ್ಯನ ಸುತ್ತಲೂ ಸುತ್ತಾ ಇರುತ್ತೆ. ಈ ಆಕ್ಸಿಸ್ ಏನಿದೆ ಭೂಮಿಯ ಅಕ್ಷರೇಖೆ, ಉತ್ತರದಲ್ಲಿ ಉತ್ತರ ಧ್ರುವದಿಂದ ಪಾಸಾಗಿ ಹೋಗುತ್ತೆ, ದಕ್ಷಿಣದಲ್ಲಿ ದಕ್ಷಿಣ ಧ್ರುವದಿಂದ ಪಾಸಾಗಿ ಹೋಗುತ್ತೆ. ಆದರೆ ಇದನ್ನು ನಾವು ಕೇವಲ ಇಮ್ಯಾಜಿನರಿ ಲೈನ್ಸ್ ಅಂತ ಕರಿತೀವಿ, ಅಂದರೆ ಕಾಲ್ಪನಿಕ. ದೇ ಆರ್ ಓನ್ಲಿ ಇಮ್ಯಾಜಿನರಿ ಇನ್ ನೇಚರ್, ಅಂದರೆ ಕೇವಲ ಕಾಲ್ಪನಿಕ. ಇನ್ ರಿಯಾಲಿಟಿ ನೀವು ನಾರ್ತ್ ಪೋಲ್ಗೆ ಹೋಗಿ ನನಗೆ ನಾರ್ತ್ ಪೋಲ್ ತೋರಿಸಿ ಅಂದರೆ ತೋರ್ಸೋಕ್ಕಾಗಲ್ಲ, ಅಂದರೆ ಉತ್ತರ ಧ್ರುವ ತೋರಿಸಿ ಅಂತ ಹೇಳಿದ್ರೆ ತೋರ್ಸೋಕ್ಕಾಗಲ್ಲ. ದಕ್ಷಿಣಕ್ಕೆ ಬಂದು ಅಂಟಾರ್ಟಿಕಾಗೆ ಹೋಗಿ ಎಲ್ಲಿ ಸರ್ ನನಗೆ ದಕ್ಷಿಣ ಧ್ರುವನೇ ಕಾಣ್ತಾ ಇಲ್ಲ, ಎಲ್ಲಿ ನಮಗೆ ಭೂಮಿ ಅಕ್ಷರೇಖೆ ಅಥವಾ ಆಕ್ಸಿಸ್ ಕಾಣ್ತಾ ಇಲ್ಲ ಅಥವಾ ಇಕ್ವೇಟರ್ ಕಾಣ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ಓನ್ಲಿ ಇಮ್ಯಾಜಿನರಿ, ಕೇವಲ ಕಾಲ್ಪನಿಕ. ನಿಮಗೆ ಅರ್ಥ ಆಗಲಿ ಅಂತ ಭೂಮಿನ ಈ ಥರ ಬೇರೆ ಬೇರೆ ಪಾಯಿಂಟ್ಸಿಂದ ಡಿವೈಡ್ ಮಾಡಿ ಅದಕ್ಕೆ ಕೆಲವೊಂದು ಹೆಸರು ಕೊಟ್ಟು ಅದನ್ನು ಕೇವಲ ಕಾಲ್ಪನಿಕ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಮಾಡಿರುವಂಥ ರೇಖೆಗಳು. ಸೊ ಇಷ್ಟು ಕ್ಲಿಯರಾಗಿ ಗೊತ್ತಿರಬೇಕು. ನಂತರ ಕೆಲವೊಂದು ಮೂಲಭೂತ ವೈಶಿಷ್ಟ್ಯಗಳು ತಮಗೆ ಗೊತ್ತಿರಬೇಕು. ಏನದು? ಮೊದಲನೇದಾಗಿ ಭೂಮಿ ಮೇಲೆ ಅತ್ಯಂತ ದೊಡ್ಡದಾದ ಅಕ್ಷಾಂಶ ಯಾವುದು ಅಂತ ಕೇಳಿದರೆ ಸಮಭಾಜಕ ವೃತ್ತ ಅಂತ ಕರಿಬೇಕು. ಸಮಭಾಜಕ ವೃತ್ತ ಅಂದರೆ ಇಂಗ್ಲೀಷಲ್ಲಿ ಇಕ್ವೇಟರ್ ಅಂತ ಕರಿತೀವಿ. ಇದನ್ನು ಏನಕ್ಕೆ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ? ಯಾಕಂದರೆ ಇದಕ್ಕೆ ಇನ್ನೊಂದು ಹೆಸರು 0 ಡಿಗ್ರಿ ಲ್ಯಾಟಿಟ್ಯೂಡ್. ಎಕ್ಸಾಕ್ಟ್ಲಿ ಭೂಮಿನ 2 ಈಕ್ವಲ್ ಭಾಗಗಳನ್ನಾಗಿ ವಿಭಜಿಸುತ್ತೆ. ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಅಂತ ಕರಿತೀವಿ. ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ. ಭೂಮಿಯನ್ನು ಈ ಸಮಭಾಜಕ ವೃತ್ತ ಕಟ್ ಮಾಡಿದಾಗ ಭೂಮಿ 2 ಈಕ್ವಲ್ ಭಾಗಗಳಾಗಿ ಬೇರ್ಪಡುತ್ತೆ. ಮೇಲ್ಗಡೆ ಇರುವಂಥದ್ದನ್ನು ಉತ್ತರಾರ್ಧ ಭಾಗ ಅಂತ ಕರಿತೀವಿ, ಕೆಳಗಡೆ ಇರುವಂಥದ್ದನ್ನು ದಕ್ಷಿಣಾರ್ಧ ಭಾಗ ಅಂತ ಕರಿತೀವಿ. ನೆನಪಿರಲಿ, ಇದು ಅತ್ಯಂತ ದೊಡ್ಡದಾದ ಅಕ್ಷಾಂಶ ರೇಖೆ. ಇದು ಕೂಡ ಸಮಭಾಜಕ ವೃತ್ತ ಅಂದರೆ ಅಕ್ಷಾಂಶ ರೇಖೆ ಹೌದು. ಅದರ ಜೊತೆಗೆ ಭೂಮಿ ಮೇಲೆ ಇರುವಂತಹ ಅತ್ಯಂತ ದೊಡ್ಡದಾದ ಅಕ್ಷಾಂಶ ರೇಖೆ ಯಾವುದು ಅಂತ ಕೇಳಿದ್ರೆ ಏನು ಹೇಳಬೇಕು? ಸಮಭಾಜಕ ವೃತ್ತ. ಸೊ ಇದನ್ನು 0 ಡಿಗ್ರಿ ಅಕ್ಷಾಂಶದಲ್ಲಿದೆ ಅಂತ ಕರಿತೀವಿ. ಯಾಕಂದರೆ 0 ಡಿಗ್ರಿ ರೆಫರೆನ್ಸ್ ಆಗಿ ತೊಗೋತೀವಿ. ಇದ್ರ ಮೇಲ್ಗಡೆ ಕೆಲವೊಂದು ಲೈನ್ಸ್ ಬರುತ್ತೆ, ಇದ್ರ ಕೆಳಗಡೆ ಕೆಲವೊಂದು ಲೈನ್ಸ್ ಬರುತ್ತೆ. ಅದನ್ನು ನೋಡೋಣ. ನೆಕ್ಸ್ಟ್ ಪಾಯಿಂಟು, ಸಮಭಾಜಕದಿಂದ ಧ್ರುವಗಳವರೆಗೆ ಎಲ್ಲ ಸಮಾನಾಂತರ ವೃತ್ತಗಳನ್ನು ಅಕ್ಷಾಂಶಗಳ ಸಮಾನಾಂತರಗಳೆಂದು ಕರೆಯಲಾಗುತ್ತದೆ. ಏನಿದ್ರ ಅರ್ಥ? ಇವಾಗ ಸಮಭಾಜಕ ಅಂದರೆ 0 ಡಿಗ್ರಿ, ಭೂಮಿಯನ್ನು 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಇದರ ಮೇಲ್ಗಡೆ ಇರುವಂಥ ಎಲ್ಲ ಲೈನನ್ನು ನಾವು ಪ್ಯಾರಲಲ್ಸ್ ಅಥವಾ ಸಮಾನಾಂತರ ರೇಖೆಗಳು ಅಂತ ಕರಿತೀವಿ. ಯಾಕೆ ಪ್ಯಾರಲಲ್ಸ್ ಅಂತ ಕರಿತೀವಿ? ಅಬ್ಸರ್ವ್ ಮಾಡಿ, ಯಾವುದೇ ಒಂದು ರೇಖೆ ಕೂಡ ಈ ಸಮಭಾಜಕ ವೃತ್ತದ ಜೊತೆಗೆ ಬಂದು ಇಂಟರ್ಸೆಕ್ಟ್ ಆಗಲ್ಲ, ಅದಕ್ಕೆ ಜಾಯ್ನ್ ಆಗಲ್ಲ, ಅದಕ್ಕೆ ಅಡ್ಡದಾಗಿ ಬರಲ್ಲ, ಈಕ್ವಲ್ ಆಗಿ ಇರುತ್ತೆ, ಈ ಪ್ಯಾರಲಲ್ಲಿ ಇರುತ್ತೆ, ಅಂದರೆ ಸಮಾನಾಂತರವಾಗಿರುತ್ತೆ. ಎಲ್ಲೂ ಕೂಡ ಒಂದಕ್ಕೊಂದು ಟಚ್ ಆಗಲ್ಲ. ಹಾಗಾಗಿ ಈ ರೇಖೆಗಳನ್ನು ನಾವು ಸಮಾನಾಂತರ ರೇಖೆಗಳು ಅಂತ ಕರಿತೀವಿ. ಸೊ ಹಾಗಾಗಿ ನೆನಪಿರಲಿ, ಅಕ್ಷಾಂಶಗಳು ಅಂದರೆ ಒಂದಕ್ಕೊಂದು ಪ್ಯಾರಲಲ್ಸ್ ಇರುತ್ತೆ, ಯಾವುದು ಒಂದಕ್ಕೊಂದು ಟಚ್ ಆಗಲ್ಲ. ಇನ್ನು ಈ ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳನ್ನು ಡಿಗ್ರಿಯ ಆಧಾರದ ಮೇಲೆ ಹೇಗೆ ನಾವು ಡಿವಿಷನ್ ಮಾಡ್ತೀವಿ, ಹೇಗೆ ನಾವು ಡಿವೈಡ್ ಮಾಡ್ತೀವಿ? ಸಿಂಪಲ್. ಟ್ರಯಾಂಗಲ್ ಎಲ್ಲರೂ ಗೊತ್ತಾ? ಟ್ರಯಾಂಗಲ್ ಇಟ್ಕೊಳ್ಳಿ. ಇದನ್ನು 0 ಡಿಗ್ರಿ ಅಂತೀವಿ, ಇದನ್ನು 90 ಡಿಗ್ರಿ ಅಂತೀವಿ. ವೈ ಆಕ್ಸಿಸ್ ಇದ್ದರೆ ಅದನ್ನು 90 ಡಿಗ್ರಿ ಅಂತೀವಿ, ಎಕ್ಸ್ ಆಕ್ಸಸ್ಸಲ್ಲಿ ಇರೋದನ್ನು 0 ಡಿಗ್ರಿ ಅಂತ ಕರಿತೀವಿ ರೆಫರೆನ್ಸು.
ಇಲ್ಲಿಂದ 1 ಡಿಗ್ರಿ ಅಂದರೆ ಏನಪ್ಪ, ಈ ಥರ ಇದನ್ನು 1 ಡಿಗ್ರಿ ಅಂತ ಕರಿತೀವಿ, ಇದನ್ನು 2 ಡಿಗ್ರಿ ಅಂತ ಕರಿತೀವಿ, ಇದನ್ನು 3 ಡಿಗ್ರಿ ಅಂತ ಕರಿತೀವಿ. ಸೊ ಈ ಥರ ಹೋಗಿ ಹೋಗಿ ಇಲ್ಲಿ 90 ಡಿಗ್ರಿ ಬರುತ್ತೆ, 90 ಡಿಗ್ರಿ ವೈ ಆಕ್ಸಿಸ್. ಇದೇ ಥರ ಕೂಡ ನಮ್ಮ ಭೂಮಿಯ ಸೆಂಟರ್ ಪಾಯಿಂಟ್, ಭೂಮಿಯ ಕೇಂದ್ರದಿಂದ ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಹೋದಾಗ ಇದು 0 ಡಿಗ್ರಿ ಆಗುತ್ತೆ, ಇದು 10 ಡಿಗ್ರಿ ಆಗುತ್ತೆ, ಇದು 20 ಡಿಗ್ರಿ ಆಗುತ್ತೆ, 30 ಡಿಗ್ರಿ ಆಗುತ್ತೆ. ಇದೇ ಥರ ಇಲ್ಲಿ 90 ಡಿಗ್ರಿ ಬರುತ್ತೆ. ಸೊ ಈ ಥರ ನಾವು ಅಕ್ಷಾಂಶಗಳನ್ನ ಡಿವೈಡ್ ಮಾಡಿಕೊಂಡು 0 ಡಿಗ್ರಿ, 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಅಪ್ ಟು 90 ಡಿಗ್ರೀಸ್ವರೆಗೂ ಡಿವಿಷನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇಷ್ಟು ಗೊತ್ತಾಯಿತು. ಇದಾದ ನಂತರ ಇಲ್ಲೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಏನು ಕನ್ಫ್ಯೂಷನು? ಸಮಭಾಜಕ ಅಥವಾ ಇಕ್ವೇಟರ್ ಗೊತ್ತಾಯಿತು, ಇದನ್ನು 0 ಡಿಗ್ರಿ ಲ್ಯಾಟಿಟ್ಯೂಡ್ ಕೂಡ ಕರಿತೀವಿ. ಇದಾದಮೇಲೆ ಇದ್ರ ಮೇಲ್ಗಡೆ ನೋಡಿ, ಉತ್ತರ ಗೋಳಾರ್ಧದಲ್ಲಿ 10 ಡಿಗ್ರೀಸ್, 20 ಡಿಗ್ರೀಸ್, 30 ಡಿಗ್ರೀಸ್, 40 ಡಿಗ್ರೀಸ್, ಈ ಥರ 90 ಡಿಗ್ರಿವರೆಗೂ ಇದೆ. ಅದೇ ಥರ ನೀವು ದಕ್ಷಿಣಾರ್ಧ ಗೋಳಕ್ಕೆ ಬಂದರೆ ಇಲ್ಲೂ ಸಹ 10 ಡಿಗ್ರೀಸ್, 20 ಡಿಗ್ರೀಸ್, 30, 40, ಇದೇ ಥರ 90 ಡಿಗ್ರೀಸ್ ಇದೆ. ಹಾಗಾದರೆ ವಿಜ್ಞಾನಿಗಳಿಗೆ ಇಲ್ಲಿ ಒಂದು ಚಿಂತೆ ಹುಟ್ಕೊಂತು, ಯಾವ ರೀತಿ ಇದನ್ನು ನಾವು ಡಿವಿಷನ್ ಮಾಡಬೇಕು, ಯಾವ ರೀತಿ ಹೆಸರಿಸಬೇಕು, ಸೊ ದಟ್ ನಮಗೆ ಕೇಳಿದ ತಕ್ಷಣ ಈಸಿ ಆಗಬೇಕು. ಯಾಕಂದರೆ ಯಾರೋ ಒಬ್ಬನಿಗೆ ಇಲ್ಲಿ ಭಾರತ ಒಂದು 27 ಡಿಗ್ರಿಯಲ್ಲಿ ಯಾವುದೋ ಒಂದು ಗುಜರಾತ್ ರಾಜ್ಯ ಇದೆ ಅಂದ್ಕೊಳ್ಳಿ, ಗುಜರಾತ್ಗೆ ಹೋಗಬೇಕು ಅಂದರೆ 20 ಡಿಗ್ರಿ ಲ್ಯಾಟಿಟ್ಯೂಡ್ ಹೋಗು ಅಂತ ನಾವು ಹೇಳ್ಬೋದು. ಹಾಗಾದರೆ ಆ 20 ಡಿಗ್ರಿ ಲ್ಯಾಟಿಟ್ಯೂಡ್ ಮೇಲ್ಗಡೆ ಹೋಗಬೇಕಾ, ಕೆಳಗಡೆ ಹೋಗಬೇಕಾ? 2 ಕಡೆ ಇದೆ. ಏನು ಗೊತ್ತಿಲ್ಲದಿರೋನು ಕೆಳಗೂ ಹೋಗ್ಬೋದು, ಮೇಲೂ ಹೋಗ್ಬೋದು. ಹಾಗಾಗಿ ಇದಕ್ಕೆ ಮತ್ತೆ ಹೆಸರಿಡುವಂಥ ಪರಿಸ್ಥಿತಿ ಬಂತು. ಆಗ ವಿಜ್ಞಾನಿಗಳು ಏನು ಮಾಡಿದ್ರು, ಸಮಭಾಜಕ ವೃತ್ತದ ಮೇಲ್ಗಡೆ ಇರುವಂತಹ ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ಗೆ ನಾರ್ತ್ ಅಂತ ಹೆಸರಿಟ್ಟರು. 10 ಡಿಗ್ರಿ ನಾರ್ತ್, 20 ಡಿಗ್ರಿ ನಾರ್ತ್, 30 ಡಿಗ್ರಿ ನಾರ್ತ್, 40 ಡಿಗ್ರಿ ನಾರ್ತ್, ಇದೇ ಥರ ಅಪ್ ಟು 90 ಡಿಗ್ರಿ ನಾರ್ತ್. ಸೊ 90 ಡಿಗ್ರಿ ನಾರ್ತ್ ಅಂತ ಬಂದರೆ ನಿಮಗೆ ಸಮಭಾಜಕ ವೃತ್ತದ ಮೇಲ್ಗಡೆ ಬರುವಂತಹ ಸರ್ಕಲ್ಗಳು ಅಥವಾ ಅಕ್ಷಾಂಶಗಳು ಅಂತ ನೆನಪಿಟ್ಕೋಬೇಕು. ಅದೇ ರೀತಿ ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಕೆಳಗಡೆ ನೀವು ಬಂದರೆ ಅಲ್ಲಿ 10 ಡಿಗ್ರಿ ಸೌತ್, 20 ಡಿಗ್ರಿ ಸೌತ್, 30 ಡಿಗ್ರಿ ಸೌತ್, 40 ಡಿಗ್ರಿ ಸೌತ್, ಇದೇ ಥರ 90 ಡಿಗ್ರಿ ಸೌತ್ವರೆಗೂ ಬರುತ್ತೆ. ಸೊ ಯಾವುದೋ ಒಂದು ಡಿಗ್ರಿ ಬಂದು ಮುಂದೆ ಸೌತ್ ಅಂತ ಬಂದರೆ ಸಮಭಾಜಕ ವೃತ್ತದಿಂದ ಕೆಳಗಡೆ ಬರ್ತೀರ. ಅದೇ ರೀತಿ ನಾರ್ತ್ ಅಂತ ಬಂದರೆ ಸಮಭಾಜಕ ವೃತ್ತದಿಂದ ನೀವು ಮೇಲ್ಗಡೆ ಹೋಗ್ತೀರ. ಅದೇ ರೀತಿ ಮುಂದಿನ ಪಾಯಿಂಟ್ ಏನಂದರೆ, ನೀವು ಇಕ್ವೇಟರ್ ಆದಮೇಲೆ ಉತ್ತರಾರ್ಧ ಗೋಳಕ್ಕಾದರೂ ಹೋಗಿ ಅಥವಾ ದಕ್ಷಿಣಕ್ಕಾದರೂ ಬನ್ನಿ, ಇಲ್ಲಿ ಹೋಗ್ತಾ ಹೋಗ್ತಾ ಈ ಅಕ್ಷಾಂಶಗಳ ಒಂದು ಲೆಂತ್ ಏನಿರುತ್ತೆ, ಸೈಜ್ ಏನಿರುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಅತ್ಯಂತ ಉದ್ದವಾದ ಅಕ್ಷಾಂಶ ಯಾವುದು? ಸಮಭಾಜಕ ವೃತ್ತ. ಅದ್ರ ಮೇಲ್ಗಡೆ ಹೋದಂಗೆಲ್ಲ ನಿಮಗೆ ಅದರ ಒಂದು ಲೆಂತ್, ಅದರ ಒಂದು ಉದ್ದ ಅಥವಾ ಅಳತೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಶಾರ್ಟೆಸ್ಟ್ ಬಂದುಬಿಟ್ಟು 80 ಡಿಗ್ರಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಅತ್ಯಂತ ಉದ್ದವಾದ ಅಥವಾ ಲಾರ್ಜೆಸ್ಟ್ ಲ್ಯಾಟಿಟ್ಯೂಡ್ ಯಾವುದು ಅಂತ ಕೇಳಿದ್ರೆ ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತ. ಇಷ್ಟು ಗೊತ್ತಿರಬೇಕು. ಇಕ್ವೇಟರು, ಸಮಭಾಜಕ ವೃತ್ತ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಈ 3 ಪ್ರಮುಖ ಅಂಶಗಳು ನಮಗೆ ಗೊತ್ತಾಯಿತು. ಇದಾದಮೇಲೆ ಈ 3ನ್ನು ಬಿಟ್ಟು ಇನ್ನೂ ಕೆಲವು ಪ್ರಮುಖ ಸಮಾನಾಂತರಗಳು ನಮಗೆ ಪರೀಕ್ಷೆ ದೃಷ್ಟಿಯಿಂದ ಗೊತ್ತಿರಬೇಕು. ಯಾವ್ಯಾವುದು? ಇಕ್ವೇಟರ್ ಅಂದರೆ ಸಮಭಾಜಕ ವೃತ್ತ. ಇದಾದಮೇಲೆ ಇದ್ರ ಮೇಲ್ಗಡೆ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರಾರ್ಧ ಭಾಗದಲ್ಲಿ ಬರುವಂತಹದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಕ್ಟಿಕ್ ಸರ್ಕಲ್. ಅದರ ದಕ್ಷಿಣಾರ್ಧ ಭಾಗದಲ್ಲಿ ಬರುವಂತಹದ್ದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮತ್ತು ಅಂಟಾರ್ಕ್ಟಿಕ್ ಸರ್ಕಲ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೆನಪಿರಲಿ, ರಿಪೀಟ್ ಮಾಡ್ತೀನಿ, ನೋಟ್ಸ್ ಮಾಡ್ಕೊಳ್ಳಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಅದೇ ರೀತಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ಗೆ ನಾವು ಕನ್ನಡದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಮಕರ ಸಂಕ್ರಾಂತಿ ವೃತ್ತ ಅಂತ ಕೇಳಿದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಅದೇ ರೀತಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೆದ್ರೆ ಅದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತೆ? ಸಮಭಾಜಕ ಇಕ್ವೇಟರ್ 0 ಡಿಗ್ರಿ ಗೊತ್ತು, 0 ಡಿಗ್ರಿ. ಅದಾದಮೇಲೆ ಮುಂದೆ 23.5 ಡಿಗ್ರೀಸ್ ನಾರ್ತ್, ಸೊ 23.5 ಡಿಗ್ರೀಸ್ ನಾರ್ತಲ್ಲಿ ಬರುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದಾದಮೇಲೆ 66.5 ಡಿಗ್ರೀಸ್, 66.5 ನಾರ್ತ್ ಡಿಗ್ರಿಯಲ್ಲಿ ಬರುವಂತಹದ್ದು ಆರ್ಕ್ಟಿಕ್ ಸರ್ಕಲ್. ನಂತರ 23.5 ಡಿಗ್ರಿ ಸೌತಲ್ಲಿ ಬರುವಂತಹದ್ದು ಮಕರ ಸಂಕ್ರಾಂತಿ ವೃತ್ತ. ಅದೇ ರೀತಿ 66.5 ಡಿಗ್ರೀಸ್ ಸೌತಲ್ಲಿ ಬರುವಂತಹದ್ದು ಅಂಟಾರ್ಕ್ಟಿಕ್ ಸರ್ಕಲ್. ಈ 4 ಪ್ರಮುಖ ಸಮಾನಾಂತರಗಳು ತಮಗೆ ತಿಳಿದಿರಬೇಕು. ಯಾವ್ಯಾವ ತಿಳ್ಕೊಂಡ್ವಿ? ಸಮಭಾಜಕ ವೃತ್ತ ಗೊತ್ತಾಯಿತು, ಅದಾದಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಗೊತ್ತಾಯಿತು, ಎಲ್ಲಿ ಬರುತ್ತೆ? 23.5 ಡಿಗ್ರಿ ನಾರ್ತ್. ಅದಾದಮೇಲೆ ಆರ್ಕ್ಟಿಕ್ ಸರ್ಕಲ್ ಗೊತ್ತಾಯಿತು, ಎಲ್ಲಿ ಬರುತ್ತೆ? 66.5 ಡಿಗ್ರೀಸ್ ನಾರ್ತ್. ಅದೇ ರೀತಿ ಸಮಭಾಜಕ ವೃತ್ತದ ಕೆಳಗಡೆ ಅಂದರೆ ದಕ್ಷಿಣಾರ್ಧ ಭಾಗದಲ್ಲಿ ಬರುವಂತಹದ್ದು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅಂದರೆ ಮಕರ ಸಂಕ್ರಾಂತಿ ವೃತ್ತ. ಅದೆಲ್ಲಿ ಬರುತ್ತೆ? 23.5 ಡಿಗ್ರೀಸ್ ಸೌತ್. ಅದರ ಕೆಳಗಡೆ ನಮಗೆ 66.5 ಡಿಗ್ರೀಸಲ್ಲಿ ಬರುವಂತಹದ್ದು ಅಂಟಾರ್ಕ್ಟಿಕ್ ಸರ್ಕಲ್, ಅಂಟಾರ್ಕ್ಟಿಕ್ ವೃತ್ತ. ಸೊ ಈ 5 ಪ್ರಮುಖ ಸಮಾನಾಂತರಗಳು ತಮಗೆ ಬಾಹ್ಯಾಟಾಗಿ ಗೊತ್ತಿರಬೇಕು. ನಂತರ
ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಯಾವ ಯಾವ ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತದೆ ಅಂತ ತಮಗೆ ಪ್ರಶ್ನೆ ಕೇಳ್ಬೋದು. ಇದನ್ನು ಎಷ್ಟೋ ಸಾರಿ UPSC ಮತ್ತು KPSC ಪರೀಕ್ಷೆಗಳಲ್ಲೂ ಸಹ ಕೇಳಿದ್ದಾರೆ. ಹಾಗಾದರೆ ಭಾರತದ 8 ರಾಜ್ಯಗಳ ಮುಖಾಂತರ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಯಾವ್ಯಾವುದು? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ತ್ರಿಪುರಾ ಹಾಗೂ ಮಿಜೋರಾಂ. ನೆನ್ಪಿಟ್ಕೊಳ್ಳಿ, ರಿಪೀಟ್ ಮಾಡ್ತೀನಿ. ಭಾರತದ 8 ರಾಜ್ಯಗಳ ಮುಖಾಂತರ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನೊಂದು ಸಮಾನಾಂತರ ಅಕ್ಷಾಂಶ ಹಾದೋಗುತ್ತೆ. ಯಾವ್ಯಾವುದು? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ತ್ರಿಪುರಾ ಹಾಗೂ ಮಿಜೋರಾಂ. ಈ 8 ರಾಜ್ಯಗಳ ಮುಖಾಂತರ ಹಾದೋಗುತ್ತೆ. ನಂತರದ ಪ್ರಮುಖ ಅಂಶ ಅಂದರೆ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದಕ್ಕೆ ಅತಿ ಹತ್ತಿರದಲ್ಲಿ ಲೊಕೇಟ್ ಆಗಿರುವಂತಹ ನಗರ ಯಾವುದು ಅಂತ ಕೇಳಿದರೆ ತ್ರಿಪುರಾ ರಾಜ್ಯದಲ್ಲಿ ಬರುತ್ತೆ. ಅದರ ಹೆಸರು ಉದಯ್ಪುರ್ ಅಂತ. ಉದಯ್ಪುರ್, ಯಾರೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಉದಯ್ಪುರ್ ರಾಜಸ್ಥಾನಲ್ಲಿ ಬರಲ್ಲ, ಬದಲಾಗಿ ತ್ರಿಪುರಾ ರಾಜ್ಯದಲ್ಲಿ ಇರುವಂತಹ ನಗರ ಉದಯ್ಪುರ್. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ವೃತ್ತಕ್ಕೆ ಅತಿ ಹತ್ತಿರದಲ್ಲಿ ಇರುವಂತಹ ಭಾರತದ ನಗರ. ನೆನಪಿರಲಿ, ಭಾರತದ ನಗರ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಅತಿಯಾಗಿ ಹತ್ತಿರದಲ್ಲಿ ಇದೆ ಅಂತ ಕೇಳಿದ್ರೆ ಉದಯ್ಪುರ್ ಅನ್ನೋ ಒಂದು ನಗರ, ಅದು ತ್ರಿಪುರಾ ರಾಜ್ಯದಲ್ಲಿ ಇದೆ. ನಂತರ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾಯ್ದು ಹೋಗುವಂತಹ ನದಿ ಮಾಹಿ ನದಿ, ಮಾಹಿ ರಿವರ್. ಮಧ್ಯಪ್ರದೇಶದಲ್ಲಿ ಹುಟ್ಟಿ ಇದು ಮುಂದೆ ರಾಜಸ್ಥಾನ್ ಮುಖಾಂತರ ಗುಜರಾತ್ ಮುಖಾಂತರ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಸೊ ಮಧ್ಯಪ್ರದೇಶಲ್ಲಿ ಹುಟ್ಟಿ ಅಲ್ಲಿಂದ ಮುಂದೆ ರಾಜಸ್ಥಾನ್ ಮುಖಾಂತರ ಗುಜರಾತ್ ಮುಖಾಂತರ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಮಾಹಿ ನದಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮುಖಾಂತರ 2 ಬಾರಿ ಹಾಯ್ದು ಹೋಗುತ್ತೆ. ಸೊ ಈ 3 ಅಂಶಗಳು ಪ್ರಮುಖವಾಗಿ ನಿಮಗೆ ನೆನಪಿರಬೇಕು. ಮೊದಲನೇದಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದಲ್ಲಿನ 8 ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತದೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರಾ, ಮಿಜೋರಾಂ. ನಂತರ ಅತಿ ಹತ್ತಿರದಲ್ಲಿ ಇರುವಂತಹ ನಗರ ಯಾವುದು? ಉದಯ್ಪುರ್. ಇದೆಲ್ಲಿ ಬರುತ್ತೆ? ತ್ರಿಪುರಾ ಅಲ್ಲಿ ಬರುತ್ತೆ. ನಂತರ ಮಾಹಿ ನದಿ ಅನ್ನೋ ಒಂದು ನದಿ ಮಧ್ಯಪ್ರದೇಶಲ್ಲಿ ಹುಟ್ಟಿ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾಯ್ದು ಹೋಗಿ ಮುಂದೆ ರಾಜಸ್ಥಾನ್ ಮತ್ತು ಗುಜರಾತ್ ಮುಖಾಂತರ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಸೊ ಈ 3 ಅಂಶಗಳು ಪ್ರಮುಖವಾಗಿ ನಿಮ್ಮ ಗಮನದಲ್ಲಿ ಇರಬೇಕು. ಸಮಭಾಜಕ ವೃತ್ತ ಗೊತ್ತಾಯಿತು, ಕರ್ಕಾಟಕ ಸಂಕ್ರಾಂತಿ ವೃತ್ತ ಗೊತ್ತಾಯಿತು, ಉತ್ತರ ಧ್ರುವ ಗೊತ್ತಾಯಿತು, ದಕ್ಷಿಣ ಧ್ರುವ ಗೊತ್ತಾಯಿತು, ಮಕರ ಸಂಕ್ರಾಂತಿ ವೃತ್ತ ಗೊತ್ತಾಯಿತು, ಆರ್ಕ್ಟಿಕ್ ವೃತ್ತ ಗೊತ್ತಾಯಿತು, ಅಂಟಾರ್ಕ್ಟಿಕ್ ವೃತ್ತ ಗೊತ್ತಾಯಿತು. ಎಷ್ಟು ಗೊತ್ತಾದರೆ ಸಾಕಾ? ಇಲ್ಲ. ಈ ವೃತ್ತಗಳ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದರೆ ಇದರ ಆಧಾರದ ಮೇಲೆ ಭೂಮಿಯ ಶಾಖ ವಲಯಗಳನ್ನು ವಿಂಗಡಿಸಲಾಗಿದೆ. ಹೀಟ್ ಝೋನ್ಸ್, ಭೂಮಿಯ ಡಿಫ್ರೆಂಟ್ ಹೀಟ್ ಝೋನ್ಸ್ ಅಥವಾ ಶಾಖ ವಲಯಗಳನ್ನು ಈ ವೃತ್ತಗಳ ಆಧಾರದ ಮೇಲೆ, ಈ ಸಮಾನಾಂತರಗಳು ಅಥವಾ ಈ ಅಕ್ಷಾಂಶಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಹಾಗಾದರೆ ಯಾವ್ಯಾವ ಝೋನು? 3 ಝೋನ್ ಬರುತ್ತೆ. ಟಾರಿಡ್ ಝೋನು, ಟೆಂಪ್ರೇಟ್ ಝೋನು ಮತ್ತು ಫ್ರಿಜಿಡ್ ಝೋನ್ ಅಂತ ಬರುತ್ತೆ. ಅತ್ಯಂತ ತಂಪಾಗಿರುವಂತಹ ಝೋನ್ ಯಾವುದು? ಫ್ರಿಜಿಡ್ ಝೋನ್. ಮಧ್ಯದಲ್ಲಿ ಇರುವಂತಹ ಝೋನ್ ಯಾವುದು? ಟೆಂಪ್ರೇಟ್. ಅದಾದಮೇಲೆ ಅತಿಯಾಗಿ ಬಿಸಿಯಾಗಿರುವಂತಹ ಝೋನ್ ಯಾವುದು? ಟಾರಿಡ್ ಝೋನ್. ಟಾರಿಡ್ ಝೋನ್ ಅಂದರೆ ಕನ್ನಡದಲ್ಲಿ ಉಷ್ಣ ವಲಯ ಅಂತ ಕರಿತೀವಿ, ಉಷ್ಣ ವಲಯ. ಅದೇ ರೀತಿ ಟೆಂಪ್ರೇಟ್ ಝೋನ್ಗೆ ಏನಂತ ಕರಿತೀವಿ ನಾವು? 2 ಹೆಸರಿದೆ. ಒಂದು ಉಪ ಉಷ್ಣವಲಯ ಅಂತ ಕೂಡ ಕರಿತೀವಿ, ಇಲ್ಲ ಸಮಶೀತೋಷ್ಣ ವಲಯ ಅಂತ ಕೂಡ ಕರಿತೀವಿ. ಹಾಗಾದರೆ ಮೊದಲನೇದಾಗಿ ಟಾರಿಡ್ ಝೋನಲ್ಲಿ ಬರುತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, 23.5 ಡಿಗ್ರಿ ನಾರ್ತು ಮತ್ತು 23.5 ಡಿಗ್ರಿ ಸೌತು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಜೊತೆಗೆ ಮಕರ ಸಂಕ್ರಾಂತಿ ವೃತ್ತ, ನಾರ್ತ್ ಇಕ್ವೇಟರ್ ಮೇಲೆ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರುತ್ತೆ. ಅದೇ ರೀತಿ ಸಮಭಾಜಕ ಅಥವಾ ಇಕ್ವೇಟರ್ ಕೆಳಗಡೆ ಮಕರ ಸಂಕ್ರಾಂತಿ ವೃತ್ತ ಬರುತ್ತೆ. ಈ 2 ವೃತ್ತಗಳು ಅಥವಾ ಈ 2 ಪ್ಯಾರಲಲ್ಸ್ ನಡುವೆ ಇರುವಂತಹ ಝೋನ್ಗೆ ನಾವು ಏನಂತ ಕರಿತೀವಿ? ಟಾರಿಡ್ ಝೋನ್ ಅಂತ ಕರಿತೀವಿ ಅಥವಾ ಉಷ್ಣವಲಯ ಅಂತ ಕರಿತೀವಿ. ಕಾರಣ ಇಲ್ಲಿ ಉಷ್ಣಾಂಶತೆ ಅಥವಾ ಹೀಟ್ ಹೆವಿ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನು? ಭೂಮಿ ಮೇಲಿರುವ ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳುತ್ತೆ. ನೆನಪಿರಲಿ, 23.5 ಡಿಗ್ರಿ ನಾರ್ತ್ ಮತ್ತು 23.5 ಡಿಗ್ರಿ ಸೌತ್, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಈ 2 ವೃತ್ತಗಳ ಮಧ್ಯೆ ಇರುವಂತಹ ರೀಜನ್ ಅಥವಾ ವಲಯದಲ್ಲಿ
ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳೋ ಕಾರಣ ಇಲ್ಲಿ ಉಷ್ಣಾಂಶತೆ ಅಥವಾ ಹೀಟ್ ಜಾಸ್ತಿ ಆಗಿರುತ್ತೆ. ಆದ ಕಾರಣ ಟಾರಿಡ್ ಝೋನ್, ಉಷ್ಣವಲಯ ಅಥವಾ ಹೀಟ್ ಝೋನ್ ಅಂತ ಕರಿತೀವಿ ಇದನ್ನು. ಇದಾದ ಮೇಲೆ ಇದ್ರ ಮೇಲ್ಗಡೆ ಭಾಗದಲ್ಲಿ ಬರುವಂತಹ ಝೋನ್ ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಟಿಕಾ ವೃತ್ತದವರೆಗೂ. ಅದೇ ರೀತಿ ಸೌತಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟಾರ್ಟಿಕ್ ವೃತ್ತದವರೆಗೂ ಈ ರೀಜನ್ ಏನು ಬರುತ್ತಲ್ಲ, ಈ ರೀಜನ್ ನಾವು ಏನಂತ ಕರಿತೀವಿ? ಉಪ ಉಷ್ಣವಲಯ ಅಥವಾ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಾಲಕ್ಕೂ ಸೂರ್ಯನ ಕಿರಣಗಳು ನೇರವಾಗಿ ಬೀಳಲ್ಲ. ಯಾವುದೇ ಕಾಲಕ್ಕೂ ಸೂರ್ಯನ ಕಿರಣಗಳು ನೇರವಾಗಿ ಬೀಳಲ್ಲ, ಸ್ಲ್ಯಾಂಟ್ ಆಗಿ ಅಥವಾ ಬೆಂಡಾಗಿ ಬೀಳುತ್ತೆ. ಸೊ ಹಾಗಾಗಿನೇ ಈ ವಲಯದಲ್ಲಿ ಯಾವುದು ಉಪ ಉಷ್ಣ ವಲಯದಲ್ಲಿ ಅಥವಾ ಟೆಂಪರೇಟ್ ಝೋನಲ್ಲಿ ಉಷ್ಣವಲಯಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಉಷ್ಣತೆ ಅಥವಾ ಹೀಟು ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ಸುಮಾರು ಜನ ಡೆಲ್ಲಿಗೆ UPSC ಪ್ರಿಪ್ರೇಷನ್ ಮಾಡೋಕ್ಕೆ ಹೋಗಿರ್ತೀರ ತಮ್ಮಲ್ಲಿ. ಸೊ ಅಲ್ಲಿ ಬೇಸಿಗೆ ಕಾಲದಲ್ಲಿ ನಮ್ಮನ್ನು ಕಂಪೇರ್ ಮಾಡಿದ್ರೆ ಈ ಕರ್ನಾಟಕ, ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಇಲ್ಲಿ ಕಂಪೇರ್ ಮಾಡಿದ್ರೆ ಟೆಂಪ್ರೇಚರ್ ಅತಿಯಾಗಿರುತ್ತೆ, ಜಾಸ್ತಿ ಇರುತ್ತೆ, ಸುಮಾರು 50 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗುತ್ತೆ. ಅದೇ ರೀತಿ ಚಳಿಗಾಲದಲ್ಲಿ ಡಿಸೆಂಬರು, ಜಾನ್ವರಿ, ಫೆಬ್ರವರಿಯಲ್ಲಿ ನಮಗಿಂತ ಜಾಸ್ತಿ ಚಳಿ ಇರುತ್ತೆ. ಕೆಲವೊಂದ್ಸಲಿ ಸುಮಾರು 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಡ್ರಾಪ್ ಆಗಿರುತ್ತೆ, ಅಲ್ಲಿವರೆಗೂ ಟೆಂಪ್ರೇಚರ್ ಬಂದಿರುತ್ತೆ. ಸೊ ಹಾಗಾಗಿ ಚಳಿಗಾಲದಲ್ಲಿ ಅತಿ ಚಳಿ ಇರುತ್ತೆ, ಬೇಸಿಗೆ ಕಾಲದಲ್ಲಿ ಅತಿ ಬಿಸಿ ಇರುತ್ತೆ. ಸೊ ಇದಕ್ಕೆ ಕಾರಣ ಸೂರ್ಯನ ಕಿರಣಗಳು ನೇರವಾಗಿ ಈ ವಲಯದ ಮೇಲೆ ಅಥವಾ ಈ ರೀಜನ್ ಮೇಲೆ ಬೀಳಲ್ಲ. ಹಾಗಾಗಿನೇ ಅಲ್ಲಿ ಟೆಂಪ್ರೇಚರ್ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಸೊ 3 ವಲಯ: ಟಾರಿಡು, ಟೆಂಪ್ರೇಟು, ಫ್ರಿಜಿಡು. ಟಾರಿಡ್ ಅಂದರೆ ಉಷ್ಣವಲಯ ಅಂತ ಕರಿತೀವಿ, ಟೆಂಪ್ರೇಟ್ ಅಂದರೆ ಉಪ ಉಷ್ಣವಲಯ ಅಂತ ಕರಿತೀವಿ, ಸಮಶೀತೋಷ್ಣ ವಲಯ ಅಂತ ಕೂಡ ಕರಿತೀವಿ. ಅದರ ಜೊತೆಗೆ ಫ್ರಿಜಿಡ್ ಝೋನ್, ತಣ್ಣನೆಯ ವಲಯ, ಅದೆಲ್ಲಿ ಬರುತ್ತೆ? ಆರ್ಕ್ಟಿಕ್ಕು ಮತ್ತು ಅಂಟಾರ್ಕ್ಟಿಕ್ಕು. ಇಲ್ಲಿ ಟೆಂಪ್ರೇಚರು ಲೋಯೆಸ್ಟ್ ಇರುತ್ತೆ, ಉಷ್ಣಾಂಶತೆ ಈ 2 ವಲಯಗಳನ್ನ ಕಂಪೇರ್ ಮಾಡಿದ್ರೆ ಅತಿಯಾಗಿ ಕಮ್ಮಿ ಇರುತ್ತೆ, ಲೋಯೆಸ್ಟ್ ಇರುತ್ತೆ. ಸೊ ಈ 3 ವಲಯಗಳು ಶಾಖ ವಲಯಗಳು ತಮ್ಗೆ ಗೊತ್ತಿರಬೇಕು. ಇದಾದಮೇಲೆ ಸೇಮ್ ಥಿಂಗ್ ಉಷ್ಣವಲಯ, ಉಪ ಉಷ್ಣವಲಯ, ಅದನ್ನು ಸಮಶೀತೋಷ್ಣ ವಲಯ ಅಂತ ಕೂಡ ಕರಿತೀವಿ. ಎಲ್ಲಿಂದ 23.5 ಡಿಗ್ರಿ ನಾರ್ತು 66.5 ಡಿಗ್ರಿ ನಾರ್ತ್ವರೆಗೂ ನಾವೇನಂತ ಕರಿತೀವಿ? ಸಮಶೀತೋಷ್ಣ ವಲಯ. ಅದೇ ರೀತಿ ಸೌತಲ್ಲೂ ಕೂಡ ಬರುತ್ತೆ. ಹಾಗೆ ಉಷ್ಣವಲಯ ಅಂದರೆ 0 ಡಿಗ್ರಿ ಅಂದರೆ ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ನಾರ್ತು ಆಮೇಲೆ 23.5 ಡಿಗ್ರಿ ಸೌತು, ಅದನ್ನು ನಾವು ಉಷ್ಣವಲಯ ಅಂತ ಕರಿತೀವಿ. ಇದಾದಮೇಲೆ ಒಂದು ಅಂಶ ಗೊತ್ತಿರಬೇಕು ನಿಮಗೆ, ಈ ಡಿಗ್ರೀಸ್ ಏನಿದೆಲ್ಲ ಇಕ್ವೇಟರು, ಇದನ್ನು 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರೀಸ್ ಅಂತ ಸುಮಾರು 90 ಡಿಗ್ರಿಗಳಾಗಿ ವಿಂಗಡಿಸಲಾಗಿದೆ. ಕರೆಕ್ಟಾ? ಸೊ 0 ಡಿಗ್ರಿಯಿಂದ 90 ಡಿಗ್ರಿ, 90 ಡಿಗ್ರಿ ನಾರ್ತಲ್ಲಿ ಬರುತ್ತೆ, 90 ಡಿಗ್ರಿ ಸೌತಲ್ಲಿ ಬರುತ್ತೆ. ಹೇಗೆ? ಸಿಂಪಲಾಗಿ ಹೇಳ್ತೀನಿ ಕೇಳಿ. ಇಕ್ವೇಟರ್ ಅಂದರೆ 0 ಡಿಗ್ರಿನ, ಇದನ್ನು ಒಂದು ಟ್ರ್ಯಾಂಗಲ್ ಅಂದ್ಕೊಳ್ಳಿ. ಈ ಟ್ರ್ಯಾಂಗಲಲ್ಲಿ ಎಕ್ಸ್ ಆಕ್ಸಿಕ್ಸು 0 ಡಿಗ್ರಿ, ವೈ ಆಕ್ಸಿಕ್ಸು 90 ಡಿಗ್ರಿ. ಇಲ್ಲಿ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ ಅಂದ್ಕೊಂಡ್ರೆ ಸುಮಾರು 90 ಡಿಗ್ರಿಗಳು, ಇನ್ಕ್ಲೂಡಿಂಗ್ ನಾರ್ತ್ ಪೋಲ್, ಇನ್ಕ್ಲೂಡಿಂಗ್ ಉತ್ತರ ಧ್ರುವ, ನಿಮಗೆ 90 ಡಿಗ್ರಿಗಳು ಬರುತ್ತೆ. ಅದೇ ರೀತಿ ಸೌತಲ್ಲೂ ಕೂಡ 90 ಡಿಗ್ರಿಗಳು ಬರುತ್ತೆ. ಹಾಗಾದರೆ ಟೋಟಲ್ ಆಗಿ ಇರುವಂತಹ ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ನಲ್ ಲೈನ್ಸ್ ಅಂತ ಏನು ಕರಿತೀವಿ, ಎಷ್ಟಿದೆ ಅಂತ ಕೇಳ್ಬೋದು ನಿಮಗೆ. ಪ್ರಶ್ನೆ UPSCಲಿ ಸಹ ಕೇಳಿದ್ದಾರೆ. ಟೋಟಲ್ ಆಗಿ ಇರುವಂತಹ ಲ್ಯಾಟಿಟ್ಯೂಡ್ನಲ್ ಲೈನ್ಸ್ ಅಲ್ಲ, ಲ್ಯಾಟಿಟ್ಯೂಡ್ಸ್, ಅಕ್ಷಾಂಶಗಳು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ಟೋಟಲ್ ಆಗಿ ಇರುವಂತಹ ಅಕ್ಷಾಂಶಗಳು ಎಷ್ಟು ಅಂತ ಕೇಳಿದ್ರೆ ಎಷ್ಟು? ಮೇಲ್ಗಡೆ 90, ಕೆಳಗಡೆ 90, ಜೊತೆಗೆ 0 ಡಿಗ್ರಿ. ಎಷ್ಟಾಗುತ್ತೆ? 90 + 90 ಪ್ಲಸ್ ಸಮಭಾಜಕ ಒಂದಿದೆಯಲ್ಲ 0 ಡಿಗ್ರಿ ಇಕ್ವೇಟರ್, ಅದನ್ನು ಒಂದು ಸೇರಿಸಿದ್ರೆ 181 ಆಗುತ್ತೆ. 181 ಅಕ್ಷಾಂಶಗಳು ಇದ್ದಾವೆ ನಿಮಗೆ. ಎಷ್ಟು? 181 ಅಕ್ಷಾಂಶಗಳು. ರಿಪೀಟ್ ಮಾಡ್ತೀನಿ ನೋಡಿ. 0 ಡಿಗ್ರಿಯಿಂದ ನಾರ್ತ್ ಪೋಲ್ವರೆಗೂ ಎವ್ರಿ 1 ಡಿಗ್ರಿ ನೀವು 1 ಡಿಗ್ರಿ, 2 ಡಿಗ್ರೀಸ್ ಅಂತ ಈ ಥರ ವಿಜ್ಞಾನಿಗಳು ವಿಭಜನೆ ಮಾಡಿದ್ದಾರೆ. ಸೊ ಉತ್ತರಾರ್ಧಗೋಳದಲ್ಲಿ 90 ಡಿಗ್ರೀಸ್ ಇದ್ದಾವೆ, 90 ಲೈನ್ಸ್ ಇದ್ದಾವೆ. ಅದೇ ರೀತಿ ಸದರ್ನ್ ಹೆಮಿಸ್ಫಿಯರಲ್ಲಿ 90 ಲೈನ್ಸ್ ಇದ್ದಾವೆ. ಅದರ ಜೊತೆಗೆ ಈಕ್ವೇಟರ್ 0 ಡಿಗ್ರಿ, ಆ ಲೈನನ್ನು ಸೇರಿಸಿದ್ರೆ ನಿಮಗೆ, ಆ ಡಿಗ್ರಿಯನ್ನು ಸೇರಿಸಿದ್ರೆ ಟೋಟಲ್ ಆಗಿ ಇರುವಂಥ ಅಕ್ಷಾಂಶಗಳು 181. ಇನ್ನು ಲ್ಯಾಟಿಟ್ಯೂಡ್ ಆಯಿತು ಇಷ್ಟು. ಲ್ಯಾಟಿಟ್ಯೂಡ್ನಲ್ ಲೈನ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಲ್ಯಾಟಿಟ್ಯೂಡ್ನಲ್ ಲೈನ್ಸ್ ಅಕ್ಷಾಂಶ ರೇಖೆಗಳು ಅಂತ ಕರಿತೀವಿ. ಇದನ್ನು ಅಕ್ಷಾಂಶ ರೇಖೆಗಳು ಅಂತ ಕರಿತೀವಿ. ಇಲ್ಲಿ ಅಕ್ಷಾಂಶಗಳು ಬೇರೆ, ಅಕ್ಷಾಂಶ ರೇಖೆಗಳು ಬೇರೆ. ರೇಖೆಗಳಂದ್ರೇನು? ಲೈನ್ಸ್ 1, 2, 3, 4 ಅಂತ, ಅಥವಾ ಈ ಥರ ಹೋಗಿ ಈ ಪ್ಯಾರಲಲ್ಸ್ ಅಂತ ಅಂದ್ಕೊಳ್ಳೋಣ. 0 ಡಿಗ್ರಿ ಆಯಿತಾ? 0 ಡಿಗ್ರಿ ಆದಮೇಲೆ 1 ಡಿಗ್ರೀಸ್, 2 ಡಿಗ್ರೀಸ್, 3 ಡಿಗ್ರೀಸ್, 4 ಡಿಗ್ರೀಸ್, 5 ಡಿಗ್ರೀಸ್, ಇದೇ ಥರ 90ನೇ ಡಿಗ್ರಿವರೆಗೂ ಬರುತ್ತೆ. ಬಟ್ ಒಂದು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇಲ್ಲಿ 90 ಡಿಗ್ರಿ ಏನು ಬರುತ್ತಲ್ಲ, ಇದು ಲೈನ್ ಅಲ್ಲ, ಇದು ಪಾಯಿಂಟ್, ಇದು ರೆಫರೆನ್ಸ್ ಪಾಯಿಂಟ್, ಒಂದು ಬಿಂದು. ಹಾಗಾಗಿ 90 ಡಿಗ್ರಿ ಏನಿದೆಯಲ್ಲ
ಅದನ್ನು ನಾವು ಲೈನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಥವಾ ರೇಖೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಇರುವಂತಹ 90 ಡಿಗ್ರಿ ನಾರ್ತು 90 ಡಿಗ್ರಿ ಸೌತ್ನ ಎರಡು ತೆಗೆದುಬಿಡ್ಬೋದು ನಾವು. 181 ಅಕ್ಷಾಂಶಗಳಲ್ಲಿ 90 ಡಿಗ್ರಿ ನಾರ್ತ್ ಒಂದು 90 ಡಿಗ್ರಿ ಸೌತ್ ಒಂದು ಎರಡನ್ನು ತೆಗೆದ್ರೆ 179 ಉಳಿತು. ಸೊ ಇದೇನು ಲ್ಯಾಟಿಟ್ಯೂಡಿನಲ್ ಲೈನ್ಸ್ ಅಂದರೆ ಅಕ್ಷಾಂಶ ರೇಖೆಗಳು. ನಿಮಗೆ ಪರೀಕ್ಷೆಯಲ್ಲಿ ಕೇಳಿದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಕ್ಷಾಂಶ ರೇಖೆಗಳು ಎಷ್ಟು ಅಂತ ಕೇಳಿದ್ರೆ 179 ಅಥವಾ ಟೋಟಲ್ ಇರುವಂತಹ ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು ಎಷ್ಟು ಅಂತ ಕೇಳಿದ್ರೆ 181. 90 ಪ್ಲಸ್ ಇಕ್ವೇಟರ್ ಒಂದು 1. ಸೊ 181 ಅಕ್ಷಾಂಶ ರೇಖೆಗಳು 179, ಅಕ್ಷಾಂಶಗಳು 181. ಇದನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಕ್ಷಾಂಶ ಅರ್ಥ ಆಯ್ತಲ್ಲ. ಇನ್ನು ಅಕ್ಷಾಂಶದ ಆಧಾರದ ಮೇಲೆ ಅದರ ಜೊತೆಗೆ ಲಾಂಗಿಟ್ಯೂಡ್ ಅಥವಾ ರೇಖಾಂಶ ಏನಕ್ಕೆ ಅಧ್ಯಯನ ಮಾಡಬೇಕು? ಸಿಂಪಲ್. ಇವಾಗ ನಾನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಲ್ಯಾಟಿಟ್ಯೂಡ್ ಗೊತ್ತಾಯ್ತಲ್ಲ, ಲ್ಯಾಟಿಟ್ಯೂಡ್ ಆಧಾರದ ಮೇಲೆ 23.5 ಡಿಗ್ರಿಗೆ ನೀನು ಹೋಗು ಅಂತ ಹೇಳ್ತೀನಿ. ಸೊ ನನ್ನ ಪ್ರಕಾರ 23.5 ಡಿಗ್ರಿಯಲ್ಲಿ ಗುಜರಾತ್ ಇದೆ. ಸೊ ನಾನು ನಿಮ್ಮನ್ನು ಗುಜರಾತ್ಗೆ ಕಳಿಸ್ಬೇಕಾಗಿದೆ. ಅದಕ್ಕೆ ನಾನು ಏನು ಹೇಳ್ತೀನಿ, ಸರ್ ಇಲ್ಲಿಂದ ಇಕ್ವೇಟರ್ ಅಥವಾ ಸಮಭಾಜಕದಿಂದ ನೀವು 23.5 ಡಿಗ್ರೀಸ್ಗೆ ಹೋಗಿ ಅಲ್ಲಿ ದ್ವಾರಕ ಅನ್ನೋ ಒಂದು ಊರು ಬರುತ್ತೆ ಗುಜರಾತಲ್ಲಿದೆ ಅಂತ ನಾನು ಹೇಳ್ತೀನಿ. ಬಟ್ ಎಕ್ಸಾಕ್ಟ್ಲಿ 23.5 ಡಿಗ್ರಿಲಿ ಎಲ್ಲಿ ಅಂತ ಹೋಗ್ಬೇಕು ನೀವು? ಯಾಕಂದರೆ ಭಾರತದಲ್ಲೇ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸುಮಾರು 8 ರಾಜ್ಯಗಳಿದ್ದಾವೆ. ಗುಜರಾತು, ರಾಜಸ್ಥಾನು, ಮಧ್ಯಪ್ರದೇಶ, ತ್ರಿಪುರ. ಸೊ ಈ ಥರ 8 ರಾಜ್ಯಗಳಿದ್ದಾವೆ. ಸೊ ಎಕ್ಸಾಕ್ಟ್ಲಿ ಇದೇ ಸ್ಥಾನಕ್ಕೆ ಹೋಗಬೇಕು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ ಅಲ್ಲ. ಹೆಸರು ಗೊತ್ತಿಲ್ಲ ಅಂದ್ಕೊಳ್ಳಿ. ಗುಜರಾತಲ್ಲಿ ದ್ವಾರಕಕ್ಕೆ ನಾನು ನಿಮ್ಗೆ ಕಳಿಸ್ಬೇಕು. ಬರೀ 23.5 ಡಿಗ್ರಿಯಲ್ಲಿ ಈ ಒಂದು ಸ್ಥಳಕ್ಕೆ ಹೋಗು ಅಂತ ಹೇಳ್ತೀನಿ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ಲ. ಯಾಕೆ ಹೇಗೆ ಆ ಥರ ಹೋಗಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಅಂತಹ ಸಂದರ್ಭದಲ್ಲಿ ನಮಗೆ ಲಾಂಗಿಟ್ಯೂಡ್ ಅವಶ್ಯಕತೆ ಬೀಳುತ್ತೆ. ಸೊ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎರಡೂ ಒಟ್ಟಿಗೆ ಸೇರಿಕೊಂಡಾಗ ಮಾತ್ರ ನಾವು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಹೋಗ್ಬೋದು. ಹಾಗಾದರೆ ಏನು ರೇಖಾಂಶಗಳು ಅಂದರೆ? ಲಾಂಗಿಟ್ಯೂಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಲಾಂಗಿಟ್ಯೂಡ್ಸ್ ಅಂದರೆ ಏನು? ಲ್ಯಾಟಿಟ್ಯೂಡ್ಸ್ ಅಂದರೆ ಅಕ್ಷಾಂಶ ಅಂದರೆ ಭೂಮಿಯನ್ನು ಅಡ್ಡ ನೀವು ಅರ್ಧ ಭಾಗ ಕತ್ತರಿಸಿದಾಗ ಸಿಗುವಂತಹ ಪ್ಯಾರಲಲ್ ಲೈನ್ಸ್, ಸಮಾನಾಂತರಗಳಿಗೆ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಅದೇ ರೀತಿ ಭೂಮಿಯನ್ನು ನೀವು ಉದ್ದ ಕತ್ತರಿಸಿದ್ರೆ ಸಿಗುವಂಥ ಲೈನ್ಸ್ ಲಾಂಗಿಟ್ಯೂಡ್ಸ್. ಲಾಂಗ್ ಅಂದರೆ ಲಾಂಗ್ ಲೈನ್ಸ್. ಸೊ ಲಾಂಗಿಟ್ಯೂಡ್ಸ್ ರೇಖಾಂಶಗಳು. ಭೂಮಿಯನ್ನು ಉದ್ದ ನೀವು ಕತ್ತರಿಸಿದ್ರೆ 90 ಡಿಗ್ರಿ ಆ್ಯಂಗಲ್ಸಲ್ಲಿ ನಿಮಗೆ ಸಿಗುವಂತಹ ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಕರಿತೀವಿ. ಹಾಗಾದರೆ ಇದರ ಪ್ರಮುಖ ಲಕ್ಷಣಗಳೇನು? ಯಾವುದೇ ಒಂದು ರೇಖಾಂಶ ತೆಗೆದುಕೊಂಡ್ರೆ ಮೊದಲನೇದಾಗಿ ಅದು ಅರ್ಧ ವೃತ್ತ ಆಗಿರುತ್ತೆ, ಸೆಮಿ ಸರ್ಕಲ್ ಆಗಿರುತ್ತೆ. ಸರ್ಕಲ್ ಅಂದರೆ ಇದು ಒಂದು ಪೂರ್ಣ ವೃತ್ತ, ಅರ್ಧ ವೃತ್ತ ಅಂದರೆ ಸೆಮಿ ಸರ್ಕಲ್. ಸೊ ಪ್ರತಿಯೊಂದು ರೇಖಾಂಶ ತೆಗೆದುಕೊಂಡ್ರೆ ಅದು ಮೊದಲನೇ ಫೀಚರು ಅರ್ಧ ವೃತ್ತ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಮೊದಲನೇ ಪಾಯಿಂಟು. ಎರಡನೇದು, ಎಲ್ಲ ರೇಖಾಂಶಗಳು, ಎಷ್ಟು ರೇಖಾಂಶ ಇದೆ ಅಂತ ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಎಲ್ಲ ರೇಖಾಂಶಗಳು, ಭೂಮಿ ಮೇಲೆ ನಾವು ವಿಭಜನೆ ಮಾಡಿರುವಂಥ ಎಲ್ಲ ರೇಖಾಂಶಗಳು ಒಂದೇ ಉದ್ದ ಹೊಂದಿರ್ತವೆ, ಒಂದೇ ಲೆಂತ್ ಹೊಂದಿರುತ್ತೆ. ಆಮೇಲೆ ಪ್ರತಿ ರೇಖಾಂಶವು ನಾರ್ತ್ ಪೋಲ್, ಭೂಮಿಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುತ್ತೆ. ಆ ಹಾಯ್ದು ಹೋಗುವ ಸಂದರ್ಭದಲ್ಲಿ ಸಮಭಾಜಕ ವೃತ್ತವನ್ನು ಭೇದಿಸಿಕೊಂಡು ಅಥವಾ ಸಮಭಾಜಕ ವೃತ್ತದ ಮೇಲೆ ಹಾಯ್ದು ಹೋಗುತ್ತೆ. ನೆನಪಿರಲಿ, ಎಲ್ಲ ರೇಖಾಂಶಗಳು ಅರ್ಧ ವೃತ್ತಗಳಾಗಿರ್ತವೆ. ಅದಾದ ನಂತರ ಒಂದೇ ತೆರನಾದಂತಹ ಲೆಂತ್ ಅಥವಾ ಉದ್ದವನ್ನು ಹೊಂದಿರ್ತವೆ. ಅದಾದಮೇಲೆ ಪ್ರತಿಯೊಂದು ರೇಖಾಂಶವು ನಾರ್ದರ್ನ್ ಪೋಲ್ ಅಥವಾ ಉತ್ತರ ಧ್ರುವದಲ್ಲಿ ಶುರುವಾಗಿ ಸಮಭಾಜಕ ವೃತ್ತದ ಮೇಲೆ ಹಾಯ್ದು ಹೋಗಿ ಕೊನೆಗೆ ದಕ್ಷಿಣ ಧ್ರುವವನ್ನು ಸೇರಿಕೊಳ್ತವೆ. ಇದು 3 ಪ್ರಮುಖ ಅಂಶಗಳು. ಅದಾದಮೇಲೆ ರೇಖಾಂಶಗಳನ್ನು ನಾವು ಮೆರಿಡಿಯನ್ ಅಂತ ಸಹ ಕರಿತೀವಿ. ಯಾಕೆ ಮೆರಿಡಿಯನ್? ಮೆರಿಡಿಯನ್ ಅಂದರೆ ಒಂದು ದಿನವನ್ನು ಈಕ್ವಲ್ ಆಗಿ, ಒಂದು ದಿನವನ್ನು ಎಕ್ಸಾಕ್ಟಾಗಿ ವಿಭಜನೆ ಮಾಡ್ತವೆ. ಅದೇ ರೀತಿ ನೀವು ಲ್ಯಾಟಿಟ್ಯೂಡ್ಸ್ ಅಥವಾ ಸಮಾನಾಂತರಗಳು ಅಥವಾ ಅಕ್ಷಾಂಶಗಳನ್ನು ಮೆರಿಡಿಯನ್ ಅಂತ ಕರೆಯೋಕ್ಕಾಗತ್ತಾ? ಇಲ್ಲ. ಯಾಕಂದರೆ ಒಂದು ದಿನವನ್ನು ಕರೆಕ್ಟಾಗಿ ಡಿವೈಡ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಯಾವುದು ಅಕ್ಷಾಂಶಗಳ ಕೈಯಿಂದ. ವೆರಾಸ್ ರೇಖಾಂಶಗಳು ಒಂದು ದಿನವನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ತವೆ. ಹಾಗಾಗಿ ಅದನ್ನು ನಾವು ಮೆರಿಡಿಯನ್ ಅಂತ ಕರಿತೀವಿ. ನೆಕ್ಸ್ಟು, ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ 2 ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈಕ್ವೇಟರ್ ಗೊತ್ತಲ್ಲ, ಸಮಭಾಜಕ ವೃತ್ತ. ಸಮಭಾಜಕ ವೃತ್ತದ ಮೇಲೆ 2 ಮೆರಿಡಿಯನ್, ಇದೊಂದು ಅಂದ್ಕೊಳ್ಳಿ. ಈ 2 ರೇಖಾಂಶಗಳ ಮಧ್ಯೆ ವಿಜ್ಞಾನಿಗಳು ಇಟ್ಟಿರುವಂಥ ಡಿಸ್ಟೆನ್ಸ್ ಎಷ್ಟು ಗೊತ್ತಾ? 111 ಕಿಲೋಮೀಟರ್. ಸೊ ಇಷ್ಟು 111 ಕಿಲೋಮೀಟರ್ ಇದೆ.
ಇದು ಹೋಗ್ತಾ ಹೋದಂಗೆಲ್ಲ ಈ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತಲ್ಲ, 111 ಇದ್ದರೆ 110 ಆಗುತ್ತೆ, ಸ್ವಲ್ಪ ಮೇಲೆ ಹೋಗಿ 109 ಆಗುತ್ತೆ, 108 ಆಗುತ್ತೆ. ಆ ಥರ ಆಗ್ತಾ ಉತ್ತರ ಧ್ರುವಕ್ಕೆ ಹೋದಾಗ ಕಂಪ್ಲೀಟಾಗಿ 0 ಆಗುತ್ತೆ ಅಲ್ಲಿ. ಯಾಕಂದರೆ 2 ರೇಖಾಂಶಗಳು ಬಂದು ಜಾಯ್ನ್ ಆಗ್ತವೆ ಅಲ್ಲಿ. ಸೊ ಇಲ್ಲಿ ಡಿಸ್ಟೆನ್ಸ್ ಏನೂ ಇರಲ್ಲ, 0 ಆಗುತ್ತೆ. ಸೊ ಹಾಗಾಗಿ ಈಕ್ವೇಟರ್ ಮೇಲೆ 2 ರೇಖಾಂಶಗಳ ಮಧ್ಯೆ ಡಿಸ್ಟೆನ್ಸು 111 ಕಿಲೋಮೀಟರ್ ಇರುತ್ತೆ. ವೆರಾಸ್ ಉತ್ತರ ಧ್ರುವಕ್ಕೆ ಅಥವಾ ನಾರ್ತ್ ಪೋಲ್ಗೆ ಹೋದಾಗ ಅಲ್ಲಿ ಡಿಸ್ಟೆನ್ಸ್ 0 ಆಗುತ್ತೆ. ಇದು 4ನೇ ಅಂಶ ಪ್ರಮುಖವಾಗಿ ನೆನ್ಬಿಟ್ಕೋಬೇಕು. ಇದಾದಮೇಲೆ ರೇಖಾಂಶ ಅಂತ ಹೇಳಿದ್ವಿ. ಇವಾಗ ಅಕ್ಷಾಂಶ ನೋಡುವಾಗ ನಮಗೆ ಒಂದು ರೆಫರೆನ್ಸ್ ಪಾಯಿಂಟ್ ಇತ್ತಲ್ಲ, ಯಾವುದು ಸಮಭಾಜಕ ವೃತ್ತ 0 ಡಿಗ್ರಿ ಅಂತ ಕರೆದ್ವಿ. ಇದರ ಉತ್ತರಾರ್ಧಗೋಳದಲ್ಲಿ ಬರುವಂತಹ ರೇಖೆಗಳನ್ನು ನಾವು ನಾರ್ತ್ ಅಂತ ಕ್ಲಾಸಿಫೈ ಮಾಡಿದ್ವಿ. 23.5 ಡಿಗ್ರಿ ನಾರ್ತ್, 66.5 ಡಿಗ್ರಿ ನಾರ್ತ್, 90 ಡಿಗ್ರಿ ನಾರ್ತ್ ಅಂತ. ಅದೇ ರೀತಿ ಸೌತಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಬರುವಂತಹ ವೃತ್ತಗಳನ್ನು ನಾವು 23.5 ಡಿಗ್ರಿ ಸೌತ್, 66.5 ಡಿಗ್ರಿ ಸೌತ್ ಜೊತೆಗೆ 90 ಡಿಗ್ರಿ ಸೌತ್ ಅಂತ ವಿಭಜನೆ ಮಾಡ್ಕೊಂಡ್ವಿ. ರೆಫರೆನ್ಸ್ ಪಾಯಿಂಟ್ ಏನಾಗಿತ್ತು? 0 ಡಿಗ್ರಿ ಆಗಿತ್ತು. 0 ಡಿಗ್ರಿ ಏನಕ್ಕೆ? ಈ ಇಕ್ವೇಟರ್ ಅಥವಾ ಸಮಭಾಜಕ ವೃತ್ತ ಭೂಮಿಯನ್ನು 2 ಈಕ್ವಲ್ ಪಾರ್ಟ್ಸ್ ಅಥವಾ 2 ಭಾಗಗಳನ್ನಾಗಿ ವಿಭಜನೆ ಮಾಡಿತ್ತು. ಅದೇ ರೀತಿ ಇವಾಗ ನಮಗೆ ರೇಖಾಂಶದಲ್ಲೂ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕಲ್ವಾ? ಸೊ ಈ ರೆಫರೆನ್ಸ್ ಪಾಯಿಂಟ್ ಯಾರು ಕಂಡುಹಿಡಿದ್ರು? ಬ್ರಿಟಿಷರು ಕಂಡುಹಿಡಿದ್ರು. ಬ್ರಿಟಿಷರು ಸೈಂಟಿಫಿಕಲಿ ವಿಜ್ಞಾನದಲ್ಲಿ ಮುಂದುವರೆದಂಥ ಕಾಲದಲ್ಲಿ ಈ ಪ್ರೈಮ್ ಮೆರಿಡಿಯನ್ ತಮ್ಮ ದೇಶದ ಮುಖಾಂತರನೇ ಹೋಗಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇಂಗ್ಲೆಂಡ್ನಲ್ಲಿ ಇರುವಂತಹ ಗ್ರೀನ್ವಿಚ್, ಯಾವುದು ಗ್ರೀನ್ವಿಚ್ ಅಂತ ಬರುತ್ತೆ, ಗ್ರೀನ್ವಿಚ್, ಈ ಒಂದು ಸ್ಥಳದ ಮುಖಾಂತರ ಹಾಯ್ದು ಹೋಗುವ ಒಂದು ರೆಮಿಡಿಯನ್ನ ಅಥವಾ ಮೆರಿಡಿಯನ್ನ ಪ್ರೈಮ್ ಮೆರಿಡಿಯನ್ ಅಂತ ಗುರುತಿಸ್ತಾರೆ. ಇದರ ಡಿಗ್ರಿ ಎಷ್ಟಪ್ಪ? 0 ಡಿಗ್ರಿ. ಸೊ 0 ಡಿಗ್ರಿ ಪ್ರೈಮ್ ಮೆರಿಡಿಯನ್ ಇಂಗ್ಲೆಂಡ್ನ ಗ್ರೀನ್ವಿಚ್ ನಗರದ ಮುಖಾಂತರ ಹಾಯ್ದು ಹೋಗುತ್ತದೆ. ಸೊ ಇದನ್ನು ಗ್ರೀನ್ವಿಚ್ ಅಥವಾ ಗ್ರೀನಿಚ್ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಸೊ ಈ ಗ್ರೀನ್ವಿಚ್ ಈಸ್ಟಲ್ಲಿ ಪೂರ್ವದಲ್ಲಿ ನೀವು ಹೋದರೆ ನಿಮಗೆ 180 ಲೈನ್ಗಳು ಸಿಗುತ್ತೆ. ಅದೇ ರೀತಿ ಪಶ್ಚಿಮಕ್ಕೆ ಹೋದರೆ ಮತ್ತೆ 180 ಲೈನ್ಗಳು ಸಿಗುತ್ತೆ. ಹೇಗೆ 0 ಡಿಗ್ರಿ ಇರುತ್ತೆ, 0 ಡಿಗ್ರಿ ಆದಮೇಲೆ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ, 5 ಡಿಗ್ರಿ, ಇದೇ ಥರ 180 ಡಿಗ್ರಿ ಇಲ್ಲಿವರೆಗೂ ಬರುತ್ತೆ. ಇದೇ ರೀತಿ ಈ ಕಡೆ ಹೋದಾಗಲೂ ಸಹ ನಿಮಗೆ 180 ಡಿಗ್ರಿ ಬರುತ್ತೆ. ಯಾಕೆ 180 ಡಿಗ್ರಿ? ಒಂದು ವೃತ್ತ ತೆಗೆದುಕೊಂಡಾಗ ಟೋಟಲ್ ಅದರ ಸರ್ಕಂಫರೆನ್ಸ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲೂ ಸಹ ನೀವು ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ ಅಂತ ತೆಗೆದುಕೊಂಡ್ರೆ ಈ ಕಡೆ 180 ಡಿಗ್ರಿ, ಈ ಕಡೆ 180 ಡಿಗ್ರಿ, ಒಟ್ಟಾಗಿ 360 ಡಿಗ್ರಿ ಇರುತ್ತೆ. ಸೊ ಎಷ್ಟು ರೇಖಾಂಶಗಳಿದ್ದಾವೆ ನಿಮಗೆ? 360 ಡಿಗ್ರಿ ಇದೆ. ಅಂದರೆ 360 ರೇಖಾಂಶಗಳಿದ್ದಾವೆ, 360 ಲೈನ್ಗಳಿದ್ದಾವೆ, ಲಾಂಗಿಟ್ಯೂಡ್ಸ್. ಸೊ ಇಷ್ಟು ನಿಮಗೆ ಲಾಂಗಿಟ್ಯೂಡ್ಸ್ ಬಗ್ಗೆ ಗೊತ್ತಿರಬೇಕು. ರೇಖಾಂಶಗಳಂದ್ರೆ ಏನಂತ ಗೊತ್ತಾಯಿತು. ಇನ್ನು ರೇಖಾಂಶಗಳ ಪ್ರಾಮುಖ್ಯತೆ ಏನು? ಯಾಕೆ ನಾವು ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ಬೇಕು? ಇವಾಗ ಅಕ್ಷಾಂಶಗಳು ತಿಳಿದುಕೊಂಡ್ರೆ ನಮಗೇನು ಬೆನಿಫಿಟ್ ಆಯಿತು, ಏನು ಅಡ್ವಾಂಟೇಜ್ ಆಯಿತು? ಅದರ ಮುಖಾಂತರ ಭೂಮಿಯ ಹೀಟ್ ಝೋನ್ಸ್, ಶಾಖ ವಲಯಗಳು ಅಥವಾ ಉಷ್ಣ ವಲಯಗಳ ಬಗ್ಗೆ ತಿಳಿದುಕೊಂಡ್ವಿ. ಟಾರಿಡ್ ಝೋನು, ಟೆಂಪ್ರೇಟ್ ಝೋನು, ಆ ಥರ. ಅದೇ ರೀತಿ ರೇಖಾಂಶಗಳ ಆಧಾರದ ಮೇಲೆ ಭೂಮಿ ಮೇಲಿರುವಂತಹ ಸಮಯ ಮತ್ತು ದಿನಾಂಕವನ್ನು ನಾವು ನಿಗದಿಪಡಿಸ್ಬೋದು. ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ನಮಗೆ ರೇಖಾಂಶ ಅಗತ್ಯ ಆಗುತ್ತೆ. ಹಾಗಾದರೆ ಮುಂಚೆನೇ ಹೇಳ್ದಂಗೆ ರೆಫರೆನ್ಸ್ ಪಾಯಿಂಟ್ ಯಾವುದು? ಪ್ರೈಮ್ ಮೆರಿಡಿಯನ್. ಪ್ರೈಮ್ ಮೆರಿಡಿಯನ್ ಅಂದರೆ 0. ಇದು ಇಂಗ್ಲೆಂಡ್ನ ಗ್ರೀನ್ವಿಚ್ ನಗರದ ಮುಖಾಂತರ ಹಾಯ್ದು ಹೋಗುತ್ತದೆ. ಇದನ್ನು 0 ಡಿಗ್ರಿ ಅಂತ ಕರಿತೀವಿ. ಇದರ ಪೂರ್ವಕ್ಕೆ ಈಸ್ಟ್ಗೆ ಇರುವಂತಹ ಡಿಗ್ರೀಸು 0 ಡಿಗ್ರಿ, 1 ಡಿಗ್ರಿ, 2 ಡಿಗ್ರೀಸ್, 3 ಡಿಗ್ರೀಸ್, ಈ ಥರ 180 ಡಿಗ್ರಿವರೆಗೂ ಈಸ್ಟ್ ಅಂತ ಕರಿತೀವಿ ನಾವು. 0 ಡಿಗ್ರಿ, 1 ಡಿಗ್ರಿ ಈಸ್ಟ್, 2 ಡಿಗ್ರಿ ಈಸ್ಟ್, ಆ ಥರ 30 ಡಿಗ್ರಿ ಈಸ್ಟ್, 60 ಡಿಗ್ರಿ ಈಸ್ಟ್, 90 ಡಿಗ್ರಿ ಈಸ್ಟ್, 120 ಡಿಗ್ರಿ ಈಸ್ಟ್, ಜೊತೆಗೆ 180 ಡಿಗ್ರಿ ಈಸ್ಟ್ ಅಂತ ಕರಿತೀವಿ. ಅದೇ ರೀತಿ ನೀವು ಪಶ್ಚಿಮಕ್ಕೆ ಹೋದಾಗ ಬರುವಂತಹ ಡಿಗ್ರೀಸ್ನ 30 ಡಿಗ್ರಿ ವೆಸ್ಟ್, 60 ಡಿಗ್ರಿ ವೆಸ್ಟ್, 90 ಡಿಗ್ರಿ ವೆಸ್ಟ್, 120 ಡಿಗ್ರಿ ವೆಸ್ಟ್, 150 ಡಿಗ್ರಿ ವೆಸ್ಟ್, ಜೊತೆಗೆ 180 ಡಿಗ್ರಿ ವೆಸ್ಟ್ ಏನು ಬರುತ್ತಲ್ಲ, 180 ಡಿಗ್ರಿ ವೆಸ್ಟು ಮತ್ತು 180 ಡಿಗ್ರಿ ಈಸ್ಟು ಎರಡೂ ಒಂದೇ ಪಾಯಿಂಟು. ಯಾಕಂದರೆ ಎರಡು ಓವರ್ಲೆಪ್ ಆಗುತ್ತೆ, ಒಂದ್ರ ಮೇಲೊಂದು ಬರುತ್ತೆ. ಹಾಗಾಗಿ 180 ಡಿಗ್ರಿ ಈಸ್ಟ್ ಅಂದರೂ ಒಂದೇ, 180 ಡಿಗ್ರಿ ವೆಸ್ಟ್ ಅಂದರೂ ಒಂದೇ. ಅದನ್ನು ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಮುಂದೆ ಡೀಟೇಲ್ಡಾಗಿ ವಿಸ್ತೃತವಾಗಿ ಹೇಳ್ತೀನಿ. ಸದ್ಯಕ್ಕೆ ಪ್ರೈಮ್ ಮೆರಿಡಿಯನ್ ಅಂದರೆ 0, ಇಂಗ್ಲೆಂಡ್ನ ಗ್ರೀನ್ವಿಚ್ ನಗರದ ಮುಖಾಂತರ ಹಾದೋಗುತ್ತೆ. ಅದರ ಪೂರ್ವದಲ್ಲಿ ಬರುವಂತಹ ನಾವು ಅರ್ಧ ವೃತ್ತಗಳು ಅಥವಾ ರೇಖಾಂಶಗಳನ್ನು ಈಸ್ಟ್ ಮುಖಾಂತರ ಗುರುತಿಸ್ತೀವಿ. ಅದರ ವೆಸ್ಟಲ್ಲಿ ಬರುವಂತಹ, ಪಶ್ಚಿಮದಲ್ಲಿ ಬರುವಂತಹ ಡಿಗ್ರೀಸ್ನ ನಾವು ವೆಸ್ಟ್ ಅಂತ ಗುರುತಿಸ್ತೀವಿ. 30 ಡಿಗ್ರಿ, 60 ಡಿಗ್ರೀಸ್, ಈ ಥರ. ಸೊ ಇನ್ನು ಇಲ್ಲಿ ಸ್ವಲ್ಪ ಮೆಥಮೆಟಿಕ್ಸ್ ಬೇಕಾಗುತ್ತೆ. ಏನು ಮೆಥಮೆಟಿಕ್ಸು? ನಮಗೆ ಭೂಮಿ ಒಂದು ದಿನದಲ್ಲಿ, ಒಂದು ದಿನಕ್ಕೆ ಎಷ್ಟು ಗಂಟೆ ಇರುತ್ತೆ? 24 ಗಂಟೆ ಇರುತ್ತೆ. 24 ಗಂಟೆಗಳು. ಒಂದು ದಿನದಲ್ಲಿ ತನ್ನ ಸುತ್ತ ಒಂದು ಸುತ್ತನ್ನು ಸುತ್ತುತ್ತೆ, ಹೌದಾ? 24 ಗಂಟೆಯಲ್ಲಿ ಭೂಮಿ ತನ್ನ ಆಕ್ಸಿಸ್ ಮೇಲೆ ತನ್ನ ಸುತ್ತ ಒಂದು ಸುತ್ತನ್ನು ಸುತ್ತುತ್ತೆ. ಸೊ ಒಂದು ಸುತ್ತು ಸುತ್ತಿದ್ರೆ ಭೂಮಿ ಎಷ್ಟಾಗುತ್ತೆ? 360 ಡಿಗ್ರಿ ಕವರ್ ಮಾಡ್ದಂಗೆ ಆಗುತ್ತೆ.
ಯಾರೆಲ್ಲ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ದೀರಾ ಸಿಂಪಲಾಗಿ ತಿಳ್ಕೊಳ್ಳಿ. ಒಂದು ಸರ್ಕಲು, ಈ ಸರ್ಕಲು ಈ ರೀತಿ ಒಂದು ಸುತ್ತಿದ್ರೆ 360 ಡಿಗ್ರಿ ಆಗುತ್ತೆ. ಇಲ್ಲಿ ಸರ್ಕಲ್ ಅಂದರೆ ಭೂಮಿ ತನ್ನ ಒಂದು ಸುತ್ತನ್ನು ಸುತ್ತಿ ಮುಗಿಸಿದಾಗ 360 ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಸೊ 360 ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ 24 ಗಂಟೆ ಬೇಕು. ಹಾಗಾದರೆ 1 ಗಂಟೆಯಲ್ಲಿ ಎಷ್ಟು ಕಂಪ್ಲೀಟ್ ಮಾಡುತ್ತೆ? 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ತಿರುಗುತ್ತೆ? 15 ಡಿಗ್ರಿ. ಸೊ 15 ಡಿಗ್ರಿ 1 ಗಂಟೆಯಲ್ಲಿ 15 ಡಿಗ್ರಿ ತಿರುಗಿದ್ರೆ 1 ಗಂಟೆಯಲ್ಲಿ ಎಷ್ಟು ನಿಮಿಷ ಇರುತ್ತೆ? 60 ನಿಮಿಷ ಇರುತ್ತೆ. ಹಾಗಾದರೆ 60 ನಿಮಿಷದಲ್ಲಿ ಭೂಮಿ 15 ಡಿಗ್ರೀಸ್ ತಿರುಗಿದ್ರೆ 1 ಡಿಗ್ರಿ ತಿರುಗಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? 4 ನಿಮಿಷ ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿದೆ. ಇನ್ನೊಂದ್ಸಲ ಹೇಳ್ತೀನಿ. 24 ಗಂಟೆಯಲ್ಲಿ ಭೂಮಿ ತನ್ನ ಸುತ್ತಲಿಕ್ಕೆ 360 ಡಿಗ್ರಿ ತಗೊಳುತ್ತೆ. ಸೊ 360 ಡಿಗ್ರಿ ಅಂದರೆ 24 ಗಂಟೆಯಲ್ಲಿ 360 ಡಿಗ್ರಿ ಸುತ್ತಿದ್ರೆ 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಸುತ್ತುತ್ತೆ? 15 ಡಿಗ್ರಿ ಸುತ್ತುತ್ತೆ. ಇಷ್ಟು ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. 1 ಗಂಟೆ ಆಗಿತ್ತು ಅಂದ್ಕೊಳ್ಳಿ. ಇವಾಗ ಸದ್ಯಕ್ಕೆ 12 ಗಂಟೆ ಅಂದರೆ 1 ಗಂಟೆ ನೀವು ನೋಡಿದಾಗ ಭೂಮಿ ಇಷ್ಟು ದೂರ ಬಂದಿರುತ್ತೆ. ನೆಕ್ಸ್ಟು 2 ಅವರ್ ಬಿಟ್ಕೊಂಡು ನೋಡಿದಾಗ ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ. ರೆಫರೆನ್ಸ್ ಎ ಪಾಯಿಂಟ್ ಅಂದ್ಕೊಳ್ಳಿ, ಬಿ ಪಾಯಿಂಟ್ ಅಂದ್ಕೊಳ್ಳಿ. ಸೊ ಎ ಇಂದ ಬಿ 30 ಡಿಗ್ರಿ ಡಿಫ್ರೆನ್ಸ್ ಇದೆ. ಸೊ 1 ಗಂಟೆಯಲ್ಲಿ ಭೂಮಿ ಎ ಇಂದ ಬಿ ಅಂದರೆ 30 ಡಿಗ್ರಿ ಚಲಾವಣೆ ಮಾಡಿರುತ್ತೆ. ಇದಾದಮೇಲೆ 1 ಗಂಟೆಯಲ್ಲಿ 60 ನಿಮಿಷ. 60 ನಿಮಿಷದಲ್ಲಿ 15 ಡಿಗ್ರಿ ಬಂದರೆ 1 ಡಿಗ್ರಿಯಲ್ಲಿ ಎಷ್ಟು ನಿಮಿಷ ಬರುತ್ತೆ? 1 ಡಿಗ್ರಿ ಕವರ್ ಮಾಡೋಕ್ಕೆ 4 ನಿಮಿಷ ಬೇಕು. ಅಂದರೆ 0 ಡಿಗ್ರಿಯಿಂದ ಪ್ರೈಮ್ ಮೆರಿಡಿಯನ್ 0 ಡಿಗ್ರಿನ ಭೂಮಿ ಇಲ್ಲಿದೆ ಅಂದ್ಕೊಳ್ಳಿ ಸದ್ಯಕ್ಕೆ. ಎಷ್ಟೊತ್ತಿಗೆ? ಮಧ್ಯಾಹ್ನ 12 ಗಂಟೆಗೆ. 12 ಗಂಟೆ 1 ನಿಮಿಷಕ್ಕೆ 1 ಡಿಗ್ರಿ ಬಂದಿರುತ್ತೆ. ಅಂದರೆ 1 ಡಿಗ್ರಿ ಮೂಮೆಂಟ್ ಆಗಿರುತ್ತೆ. ಇಷ್ಟು ಮೂಮೆಂಟ್ ಆಗಿರುತ್ತೆ. ಸೊ ಇಷ್ಟು ಬೇಸಿಕ್ ಮ್ಯಾಥಮೆಟಿಕ್ಸ್ ನೆನಪಿರಬೇಕು. ಸೊ ಏನು ಅಲ್ಟಿಮೇಟ್ಲಿ 1 ಡಿಗ್ರಿ ಸುತ್ತಕ್ಕೆ 1 ಡಿಗ್ರಿ ಸ್ಥಳಾಂತರ ಆಗೋಕ್ಕೆ ಭೂಮಿಗೆ ಬೇಕಾದಂಥ ಸಮಯ 4 ನಿಮಿಷಗಳು. ಇಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಎಷ್ಟು ಗೊತ್ತಾಯ್ತಾ? 1 ಡಿಗ್ರಿ ಸುತ್ತಕ್ಕೆ ಭೂಮಿಗೆ 4 ನಿಮಿಷ ಬೇಕಾಗುತ್ತೆ. ಸಿಂಪಲಾಗಿ ರಿಪೀಟ್ ಮಾಡ್ತೀನಿ ನೋಡಿ. 360 ಡಿಗ್ರಿ ಅಂದರೆ ತನ್ನ ಒಂದು ಕಂಪ್ಲೀಟ್ ಸುತ್ತನ್ನು ಸುತ್ತಲಿಕ್ಕೆ ಭೂಮಿ ತೆಗೆದುಕೊಳ್ಳುವಂಥ ಸಮಯ 24 ಗಂಟೆ. 24 ಗಂಟೆ ಅಂದರೆ 1 ಗಂಟೆಯಲ್ಲಿ ಎಷ್ಟು ಡಿಗ್ರಿ ಸುತ್ತುತ್ತೆ? 15 ಡಿಗ್ರಿ ಸುತ್ತುತ್ತೆ. 15 ಡಿಗ್ರಿಗೆ 1 ಗಂಟೆ ಬೇಕಾದರೆ 1 ಡಿಗ್ರಿಗೆ ಎಷ್ಟು ಬೇಕಾಗುತ್ತೆ? 4 ನಿಮಿಷ ತಗೊಳುತ್ತೆ. ಸೊ ನಮಗಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರುವಾಗ ನಮ್ಗೆ ಯಾಕೆ ಪ್ರಮಾಣ ವೇಳೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಂದರೆ ಸ್ಟ್ಯಾಂಡರ್ಡ್ ಟೈಮ್. ಸೊ ಇದನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ಬೇಸಿಕ್ ಗೊತ್ತು 1 ಡಿಗ್ರಿಗೆ ಎಷ್ಟಾಗುತ್ತೆ ಅಂತ. ಸೊ ಅದರ ಆಧಾರದ ಮೇಲೆ ಯಾವ ದೇಶ ಇಂಗ್ಲೆಂಡ್ಗಿಂತ ಎಷ್ಟು ಡಿಗ್ರಿ ಮುಂದೆ ಇದೆ ಅದರ ಆಧಾರದ ಮೇಲೆ ನಾವು ಒಂದು ಟೈಮನ್ನು ಡಿಟರ್ಮೈನ್ ಮಾಡ್ಬೋದು. ಸ್ಟ್ಯಾಂಡರ್ಡ್ ಟೈಮ್ ಏನಕ್ಕೆ ಅವಶ್ಯಕತೆ ಇದೆ ಅಂತ ನಾವು ಕೇಳ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಭಾರತದಲ್ಲಿ ಪೂರ್ವದ ಎಂಡಲ್ಲಿ ಅರುಣಾಚಲ್ ಪ್ರದೇಶಲ್ಲಿ ಇರುವಂತಹ ನಗರ ದಿಬ್ರುಗರ್ ಅಂತ ಇದೆ. ಸೊ ಇಲ್ಲಿ ಗುಜರಾತಲ್ಲಿ ವೆಸ್ಟರ್ನ್ ಮೋಸ್ಟ್ ಟೌನು ದ್ವಾರಕಾ ಅಂತ ಇದೆ. ಇದು ಎರಡರ ಮಧ್ಯ ಸುಮಾರು 30 ಡಿಗ್ರಿಯಷ್ಟು ಡಿಫ್ರೆನ್ಸ್ ಇದೆ. ಹಾಗಾದರೆ ದೇಶ ಒಂದೇ, ದೇಶವಾಸಿಗಳು ಒಂದೇ ದೇಶಕ್ಕೆ ಸಂಬಂಧಪಟ್ಟವರು. ಟೈಮ್ ಬೇರೆ ಬೇರೆ ಆಗಿರೋಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ದಿಬ್ರುಗರಲ್ಲಿ ಎ ಅಂತ ಪರ್ಸನ್ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ರಮೇಶ್ ಅಂತ ಪರ್ಸನ್ ಇರ್ತಾನೆ ಅಂದ್ಕೊಳ್ಳಿ. ಅವನ ಟೈಮು ಈ ದ್ವಾರಕಾಲಿ ಇರುವಂತಹ ಸುರೇಶ್ಗಿಂತ 30 ಡಿಗ್ರಿ ಜಾಸ್ತಿ. 30 ಡಿಗ್ರಿ ಅಂದರೆ ಎಷ್ಟಾಗುತ್ತೆ? 15 ಡಿಗ್ರಿಗೆ 1 ಅವರ್ ಆದರೆ 30 ಡಿಗ್ರಿಗೆ 2 ಗಂಟೆ ಜಾಸ್ತಿ. ಸೊ ಇವನಿಗೆ 6 ಗಂಟೆ ಆಗಿದೆ ಅಂದರೆ ಸಂಜೆ 6 ಗಂಟೆ 6 PM ಆದರೆ ಇವನು 8 PM ಅಂತ ಹೇಳೋಕ್ಕಾಗುತ್ತಾ? ಸಪೋಸ್ ರಮೇಶು ದ್ವಾರಕಾ ನೋಡೋಕ್ಕೆ ಟೂರ್ ಮಾಡೋಕ್ಕೆ ಗುಜರಾತ್ ಬಂದಿರ್ತಾನೆ. ಸೊ ಅವನು ರಾಜ್ಯದಲ್ಲಿ ಇರೋ ಪ್ರಕಾರ ವಾಚ್ ಸೆಟ್ ಮಾಡಿಕೊಂಡು ಈ ಸುರೇಶ್ಗಿಂತ 2 ಅವರ್ ಮುಂಚೆ ಇಟ್ಕೊಂಡಿರ್ತಾನೆ. ಫ್ಲೈಟ್ ಟೇಕ್ ಆಫು 6 ಗಂಟೆ 6 PM ಅಂತ ತೋರಿಸುತ್ತೆ ಅಂದ್ಕೊಳ್ಳಿ. ಸೊ ಗುಜರಾತ್ನ ದ್ವಾರಕದ ಲೋಕಲ್ ಟೈಮ್ ಆಧಾರದ ಮೇಲೆ, ಸ್ಥಳೀಯ ಟೈಮ್ನ ಆಧಾರದ ಮೇಲೆ 6 ಗಂಟೆ ಅಂತ ತೋರಿಸಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವನು 8 ಗಂಟೆ ಇಟ್ಕೊಂಡಿರ್ತಾನೆ. ಸೊ ಹಾಗಾಗಿ ಇವನು ಕನ್ಫ್ಯೂಸ್ ಮಾಡ್ಕೊಳಕ್ಕಾಗುತ್ತಾ? ಡೆಫಿನೆಟ್ಲಿ ಆಗಲ್ಲ. ಒಂದೇ ದೇಶದಲ್ಲಿ ಈ ಥರ ಕನ್ಫ್ಯೂಷನ್ ಬರಬಾರ್ದು ಅಂತ 30 ಡಿಗ್ರಿ ಡಿಫ್ರೆನ್ಸ್ ಇದ್ದರೂ ಸಹ ಒಂದು ಸ್ಟ್ಯಾಂಡರ್ಡ್ ಟೈಮ್ ಪ್ರಮಾಣ ವೇಳೆಯನ್ನು ಗುರುತಿಸ್ತಾರೆ. ಸೊ ಆ ಪ್ರಮಾಣ ವೇಳೆ ಭಾರತದಲ್ಲಿ ಯಾವುದು? 68-97, 68 ಡಿಗ್ರಿ ಈಸ್ಟ್, 97 ಡಿಗ್ರಿ ಈಸ್ಟ್. ಭಾರತದ ಲೊಕೇಶನ್ ಕೇಳಿದ್ರೆ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರಾರ್ಧಗೋಳದಲ್ಲಿ ಪೂರ್ವದಲ್ಲಿ 68 ಡಿಗ್ರಿ ಈಸ್ಟ್ ಮತ್ತು 97 ಡಿಗ್ರಿ ಈಸ್ಟ್. ಪ್ರೈಮ್ ಮೆರಿಡಿಯನ್ಗಿಂತ ಬಲಭಾಗದಲ್ಲಿ, ಪ್ರೈಮ್ ಮೆರಿಡಿಯನ್ನಿಂದ ಈಸ್ಟ್ ಪೂರ್ವದಲ್ಲಿ ಇರುವಂತಹ 68 ಡಿಗ್ರಿ ಈಸ್ಟ್ ಮತ್ತು 97 ಡಿಗ್ರಿ ಈಸ್ಟ್. ಇಲ್ಲಿ ಭಾರತ ಲೊಕೇಟ್ ಆಗಿದೆ. ಸೊ ಡಿಫ್ರೆನ್ಸ್ ಏನು? ಭಾರತದ ಪಶ್ಚಿಮದಿಂದ ಪೂರ್ವಕ್ಕೂ ಇರುವಂತಹ ಗ್ಯಾಪ್ ಎಷ್ಟು ಅಂದರೆ 30 ಡಿಗ್ರೀಸ್. ಸೊ ಇದರ ಮಧ್ಯ ರೆಫರೆನ್ಸ್ ತಗೊಂಡಾಗ ನಮಗೆ ಸಿಗುವಂಥದ್ದು 82.5 ಡಿಗ್ರಿ ಈಸ್ಟ್. ನಿಮಗಿಲ್ಲಿ ಪ್ರಶ್ನೆ ಕೇಳ್ಬೋದು, ಈ ಲೈನು
ಭಾರತದ ಯಾವ ನಗರದ ಮುಖಾಂತರ, ಯಾವ ರಾಜ್ಯದ ಯಾವ ನಗರದ ಮುಖಾಂತರ ಹಾಯ್ದು ಹೋಗುತ್ತೆ ಅಂತ ಕೇಳಿದರೆ ಉತ್ತರ ಪ್ರದೇಶದಲ್ಲಿ ಬರುವಂತಹ ಮಿರ್ಜಾಪುರ್ ಅನ್ನೋ ಒಂದು ಸ್ಥಳ. ಮಿರ್ಜಾಪುರ, ಉತ್ತರ ಪ್ರದೇಶದಲ್ಲಿ ಇರುವಂತಹ ಮಿರ್ಜಾಪುರ, ಈ ಸಿಟಿಯ ಮುಖಾಂತರ, ಈ ನಗರದ ಮುಖಾಂತರ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತದ ಪ್ರಮಾಣ ವೇಳೆ ಹಾಯ್ದು ಹೋಗುತ್ತದೆ. 82.5 ಡಿಗ್ರಿ. ಎಷ್ಟು ಭಾರತದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಮಾಣ ವೇಳೆ ಎಷ್ಟು ಅಂತ ಕೇಳಿದ್ರೆ 82.5 ಡಿಗ್ರಿ ಅಂತ ಹೇಳಬೇಕು. ಅದು ಯಾವ ನಗರದ ಮುಖಾಂತರ ಹಾಯ್ದು ಹೋಗುತ್ತೆ ಅಂತ ಕೇಳಿದ್ರೆ UPಯಲ್ಲಿರೋ ಮಿರ್ಜಾಪುರ್ ಅನ್ನೋ ಸ್ಥಳದಿಂದ ಹಾಯ್ದು ಹೋಗುತ್ತದೆ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಈ ಸ್ಟ್ಯಾಂಡರ್ಡ್ ಟೈಮು, ಸ್ಟ್ಯಾಂಡರ್ಡ್ ಮೆರಿಡಿಯನು ಭಾರತದ ಯಾವ ಯಾವ ರಾಜ್ಯಗಳ ಮುಖಾಂತರ ಹಾಯ್ದು ಹೋಗುತ್ತೆ ಅಂತ ಕೆಳಗಡೆ ಸರಿಯಾಗಿ ಉತ್ತರ ತಿಳಿಸ್ಬೇಕು. ಸೊ ಹಾಗಾಗಿ ಈ ಉದ್ದೇಶದಿಂದ ಏನು ಮಾಡ್ತಾರೆ, ನಮಗೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಇರಲಿ ಅಂತ ಪ್ರಮಾಣ ವೇಳೆಯನ್ನು ಪ್ರತಿ ದೇಶನೂ ಗುರುತಿಸ್ಕೊಳ್ಳುತ್ತೆ. ಹಾಗಾದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಏನು? ಇವಾಗ ಇಲ್ಲಿ ಗ್ಲೋಬ್ ಅಂತ ಹೇಳಿದ್ನ, ಗ್ಲೋಬ್ ಈ ಥರ ಇರುತ್ತೆ. ಸೊ ಇಲ್ಲಿ ಪ್ರೈಮ್ ಮೆರಿಡಿಯನ್ ಗೊತ್ತಾಯಿತು, ಅದು ಇಂಗ್ಲೆಂಡ್ನ ಗ್ರೀನ್ವಿಚ್ ನಗರದ ಮುಖಾಂತರ ಹಾಯ್ದು ಹೋಗುತ್ತೆ. ಅದರ ಎಕ್ಸಾಕ್ಟ್ ಅಪೋಸಿಟ್ಟು ಇದು 0 ಡಿಗ್ರಿ ಆದರೆ ಎಕ್ಸಾಕ್ಟ್ ಅಪೋಸಿಟ್ 180 ಡಿಗ್ರಿ ಇದೆ. ಸೊ ಆ 180 ಡಿಗ್ರಿ ಎಲ್ಲಿ ಬರುತ್ತೆ? ಪೆಸಿಫಿಕ್ ಓಷನಲ್ಲಿ ಬರುತ್ತೆ. ಬೇರಿಂಗ್ ಸಿ ಅಂತ ಇದೆ, ಅಲ್ಲಿ ಪೆಸಿಫಿಕ್ ಓಷನ್ ಮುಖಾಂತರ ಹಾಯ್ದು ಹೋಗುತ್ತೆ. ಅದನ್ನು ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಈ ಗ್ಲೋಬನ್ನು ನೀವು 2D ಮ್ಯಾಪ್ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ಪ್ರೈಮ್ ಮೆರಿಡಿಯನ್ನು 0, 1, 2, 3, 4, 5 ಈ ಥರ ಮಾಡ್ಕೊಂಡೋದ್ರೆ 180 ಡಿಗ್ರಿ ಈಸ್ಟ್. ಇದೇ ಥರ ಈ ಕಡೆ 180 ಡಿಗ್ರಿ ವೆಸ್ಟ್ ಬಂದಾಗ ಇದು ಜಾಯಿನ್ ಮಾಡಿದ್ರೆ ಈ ಥರ ಆಗುತ್ತೆ. ನಿಮಗೆ ಮುಂಚೆನೇ ತೋರಿಸಿದೆ ನಾನು. ಸೊ 180 ಡಿಗ್ರಿ ಈಸ್ಟು ಮತ್ತು 180 ಡಿಗ್ರಿ ವೆಸ್ಟು ಎರಡೂ ಒಂದೇ ಲೈನು. ಸೊ ಈ ಕಡೆಯಿಂದ ಬಂದರೆ ಈಸ್ಟ್ ಆಗುತ್ತೆ, ಆ ಕಡೆಯಿಂದ ಬಂದರೆ ಸುತ್ತಾಕೊಂಬಂದರೆ ವೆಸ್ಟ್ ಆಗುತ್ತೆ, ಸರ್ಕಲ್ಲು. ಇದನ್ನು ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಇಲ್ಲಿ ಮೊದಲನೇ ಪಾಯಿಂಟು, ಇಂಟರ್ನ್ಯಾಷನಲ್ ಡೇಟ್ ಲೈನು ಸ್ಟ್ರೇಟ್ ಆಗಿಲ್ಲ, ಬದಲಾಗಿ ಜಿಗ್ಜ್ಯಾಗ್ ಶೇಪಲ್ಲಿದೆ. ಇದಕ್ಕೆ ಕಾರಣ ಏನು? ಇಂಟರ್ನ್ಯಾಷನಲ್ ಡೇಟ್ ಲೈನ್ನ ನೀವು ಸ್ಟ್ರೇಟಾಗಿ ತೆಗೆದುಕೊಂಡ್ರೆ ಅದು ಎಷ್ಟೋ ಕೆಲವೊಂದು ದ್ವೀಪ ರಾಷ್ಟ್ರಗಳು, ಐಲ್ಯಾಂಡ್ ರಾಷ್ಟ್ರಗಳ ಮಧ್ಯೆ ಕರೆಕ್ಟಾಗಿ ಹಾಯ್ದು ಹೋಗ್ತಾ ಇತ್ತು. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಇವಾಗ ಒಂದೇ ಒಂದು ದ್ವೀಪ ರಾಷ್ಟ್ರದಲ್ಲಿ ಅರ್ಧ ಜನರು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆ ಕಡೆ ಅಂದರೆ ಒಂದಿನ ಮುಂದೆ ಇರ್ತಾರೆ, ಇನ್ನೊಂದಿನ ಹಿಂದೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಒಂದು ಅವ್ಯವಸ್ಥೆಯನ್ನು ತಪ್ಪಿಸ್ಲಿಕ್ಕೆ ಜಿಗ್ಜ್ಯಾಗ್ ಶೇಪಲ್ಲಿ ಆ ಒಂದು ದ್ವೀಪ ರಾಷ್ಟ್ರ ಕರೆಕ್ಟಾಗಿ ಐದರ್ ಈಸ್ಟಲ್ಲಾದರೂ ಇರಲಿ ಅಥವಾ ವೆಸ್ಟಲ್ಲಾದರೂ ಇರಲಿ. ಸೊ ಈ ಉದ್ದೇಶದಿಂದ ಈ ಥರ ಶೇಪ್ ಮಾಡಿಕೊಂಡ್ರು. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಈ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಎಕ್ಸಾಕ್ಟ್ಲಿ ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ ಏನಿದೆ ಅದರ ಅಪೋಸಿಟ್ ಇದೆ. ಸೊ 0 ಡಿಗ್ರಿ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಎಕ್ಸಾಕ್ಟ್ಲಿ ಇಲ್ಲಿ ಮಧ್ಯಾಹ್ನ ಆಗಿದೆ ಅಂದ್ಕೊಳ್ಳಿ, ಇಂಗ್ಲೆಂಡಲ್ಲಿ 12 ಗಂಟೆ ಆಗಿದೆ, 12 PM. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ ಇಂಟರ್ನ್ಯಾಷನಲ್ ಡೇಟ್ ಲೈನಲ್ಲಿ. ಇನ್ನೂ ಸರಳವಾಗಿ ಹೇಳೋದಾದರೆ ಫಾರ್ ರೆಫರೆನ್ಸ್ ಇದೇ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಇಲ್ಲಿ ಒಂದು 3 ಟೈಮ್ ಝೋನ್ ಮಾಡೋಣ ಅಂತೆ. ರಾತ್ರಿ 10 ಗಂಟೆ ಆಗಿದೆ, 11 ಗಂಟೆ ಆಗಿದೆ, ಇಲ್ಲಿ 12, ಮಧ್ಯರಾತ್ರಿ 12 ಅಂದರೆ AM ಅಂತ ಕರಿತೀವಿ, ಹೊಸ ದಿನ ಶುರು ಆಯಿತು. ಸೊ ಹಾಗಾಗಿ 1 AM 2 AM. ಇಲ್ಲಿ ಸೋಮವಾರ ಮುಗಿದು ಮಂಗಳವಾರ ಶುರು ಆಗ್ತಾ ಇದೆ, ಹೌದಾ? ಸೊ ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂದ್ಕೊಳ್ಳಿ. ಸೊ ಅಕಸ್ಮಾತ್ ಇಂಟರ್ನ್ಯಾಷನಲ್ ಡೇಟ್ ಲೈನಲ್ಲಿ ಎಕ್ಸಾಕ್ಟ್ಲಿ 12 ಗಂಟೆ ಆಗಿದೆ, ಇಲ್ಲಿ ಎಕ್ಸಾಕ್ಟ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಕಡೆ ಇಲ್ಲಿರೋರು ಅಕಸ್ಮಾತ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕ್ರಾಸ್ ಮಾಡಿ ಹೋದರೆ ಏನಾಗುತ್ತೆ, 11 PM 11 PM ಝೋನ್ಗೆ ಹೋಗ್ತಾರೆ ಅವರು, ರಾತ್ರಿ 11 ಗಂಟೆ ಝೋನ್ಗೆ ಹೊರಟೋಗ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಅವರು ಸೋಮವಾರ ಬಂದುಬಿಡ್ತಾರೆ, ಮಂಗಳವಾರದಿಂದ ಸೋಮವಾರಕ್ಕೆ ಬರ್ತಾರೆ. ಸೊ ಹಾಗಾಗಿ ಅವನ ಸ್ನೇಹಿತ ಅಥವಾ ಅವ್ರ ಮನೆಯವರು ಈ ರೀಜನಲ್ಲಿ ಇದ್ಕೊಂಡು ಮಂಗಳವಾರದಲ್ಲಿದ್ದರೆ ಅವನು ಈ ಕಡೆ ಹೋಗಿರೋ ಕಾರಣ ಅವ್ನು ಸೋಮವಾರದಲ್ಲಿ ಇರ್ತಾನೆ. ಸೊ ಇಲ್ಲಿಂದ ಫೋನ್ ಮಾಡ್ತಾನೆ ಅಂದ್ಕೊಳ್ಳಿ, ಅಪ್ಪ ನಾನು ಇಲ್ಲಿ ಈ ಕಡೆ ಬಂದಿದ್ದೀನಿ, ಇಲ್ಲಿ ಸೋಮವಾರ ಇದೆ ಅಂತ ಹೇಳ್ತಾರೆ. ಅವರಪ್ಪ ಹೇಳ್ತಾನೆ, ಇಲ್ಲ ಕಣೋ ಇಲ್ಲಿ ಮಂಗಳವಾರ ಇದು ಶುರು ಆಗಿದೆಯಲ್ಲ ಅಂತ ಹೇಳ್ತಾನೆ. ಅವನು ಇಲ್ಲಪ್ಪ ನಾನು ಈ ಕಡೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕ್ರಾಸ್ ಮಾಡಿ ಬಂದಿದ್ದೀನಿ, ಇಲ್ಲಿ ನಾನು ಬಂದಿರೋ ಕಾರಣ ಒಂದು 3 ಅವರ್ ಎಕ್ಸ್ಟ್ರಾ ಸಿಕ್ಕಿದೆ ನನಗೆ, ಇಲ್ಲಿ ಟೈಮೇ ಬೇರೆ ಇದೆ. ಸೊ ಹಾಗಾಗಿ ಇಲ್ಲಿ ಇನ್ನೂ ಸೋಮವಾರ ಆಗಿದೆ, ಮಂಗಳವಾರ ಶುರುವಾಗಿಲ್ಲ ಅಂತ ಹೇಳ್ತಾರೆ. ಓ ಹೌದಾ, ನಾನು ಬರ್ತೀನಿ ತಾಳಪ್ಪ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಡೇಟ್ ಲೈನಿಂದ ಬಲಗಡೆ ಹೋದರೆ, ಪೂರ್ವಕ್ಕೆ ಹೋದರೆ ನಿಮಗೆ ಒಂದು ದಿನ ಆ್ಯಡ್ ಆಗುತ್ತೆ. ಅದೇ ನೀವು ಎಡಗಡೆಗೆ ಬಂದರೆ ಒಂದು ದಿನ ಮೈನಸ್ ಆಗುತ್ತೆ. ಸೋಮವಾರದಿಂದ ಮಂಗಳವಾರ ಬರ್ತೀರಾ, ಸೊ ಸೋಮವಾರ ಇನ್ನೂ ಮುಗ್ದಿರಲ್ಲ, ಆಗಲೇ ನೀವು ಬಂದು ಮಂಗಳವಾರಕ್ಕೆ ಸೇರ್ಕೋತೀರಾ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕಾನ್ಸೆಪ್ಟು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಇದ್ರ ಮೇಲೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಡೆ ಹೋದರೆ ನಿಮಗೆ ಒಂದು ದಿನ ಗೇನ್ ಆಗುತ್ತೆ, ಈ ಕಡೆ ಬಂದರೆ ಒಂದು ದಿನ ಲೆಸ್ ಆಗುತ್ತೆ. ಒಂದು ದಿನ ಗಳಿಸ್ಕೋತೀರಾ, ಒಂದು ದಿನ ಕಳ್ಕೋತೀರಾ, ಇಷ್ಟೇ ಗೊತ್ತಿದ್ರೆ ಸಾಕು. ಸೊ
ಸೊ ಇಷ್ಟ ಆಗಿತ್ತು ಚಾಪ್ಟರ್ ನಂಬರ್ 2 ಜಿಯೋಗ್ರಫಿ NCERT ಕ್ಲಾಸ್ 6. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಏನಾದರೂ ಡೌಟ್ಸು, ಫೀಡ್ಬ್ಯಾಕ್ಸು ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸು ಆದಷ್ಟು ಬೇಗ ಇನ್ನೊಂದು 2 ಡೇಸಲ್ಲಿ ಅಪ್ಲೋಡ್ ಮಾಡ್ತೀವಿ. ಕೀಪ್ ವಾಚಿಂಗ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.